ಹಾಯ್ ಸ್ನೇಹಿತರೆ, ಎಲ್ಲರಿಗೂ MS ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ಇಂದಿನ ಈ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋದ ಪ್ರಶ್ನೋತ್ತರಗಳ PDF ಬೇಕಾದಲ್ಲಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಆ್ಯಡ್ ಮಾಡಿರ್ತೀನಿ, ಅಲ್ಲಿಂದನಾದರೂ ಪಡೆದುಕೊಳ್ಬೋದು. ಅಥವಾ ಇಲ್ಲಿ ಕಾಣ್ತಾ ಇರೋ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದರ ಮೂಲಕ ಈ ಒಂದು PDFನ ಪಡೆಯಬಹುದಾಗಿದೆ. ಓಕೆ ಸ್ನೇಹಿತರೆ, ಹಾಗಿದ್ರೆ ಬನ್ನಿ ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಮೊದಲನೆಯ ಪ್ರಶ್ನೆ: ಇತ್ತೀಚೆಗೆ ಒಡಿಶಾ ಸರ್ಕಾರವು ಯುನಿಸೆಫ್ ಸಹಯೋಗದೊಂದಿಗೆ ಯಾವ ಆ್ಯಪ್ ಅನ್ನು ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಮೋ ಪ್ರತಿಮಾ. ಒಡಿಶಾ ಸರ್ಕಾರವು ಯುನಿಸೆಫ್ ಸಹಯೋಗದೊಂದಿಗೆ ಕೊರೋನಾ ವೈರಸ್ ತಡೆಗಟ್ಟಲು ಮೋ ಪ್ರತಿಮಾ ಎಂಬ ಒಂದು ಆ್ಯಪನ್ನು ಅಭಿವೃದ್ಧಿಪಡಿಸಿದ್ದಾರೆ. ನಮ್ಮ ಮುಂದಿನ ಪ್ರಶ್ನೆ: ಫಿಫಾ ಅಂಡರ್-17 ಮಹಿಳಾ ವಿಶ್ವಕಪ್ ಯಾವ ದೇಶ ಆಯೋಜಿಸಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಭಾರತ ದೇಶ. ಭಾರತ ದೇಶವು ಫಿಫಾ ಅಂಡರ್-17 ಮಹಿಳಾ ವಿಶ್ವಕಪ್ಪನ್ನು ಆಯೋಜಿಸಲಿದೆ. ಮುಂದಿನ ಪ್ರಶ್ನೆ: 2021ರ ಏಷ್ಯನ್ ಯುವ ಕ್ರೀಡಾಕೂಟ ಎಲ್ಲಿ ನಡೆಯಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಚೀನಾ. ಚೀನಾದಲ್ಲಿ 2021ರ ಏಷ್ಯನ್ ಯುವ ಕ್ರೀಡಾಕೂಟ ನಡೆಯಲಿದೆ. ಮುಂದಿನ ಪ್ರಶ್ನೆ: ಆರ್ಮಿ ಮೆಡಿಕಲ್ ಕಾರ್ಪ್ಸ್ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಏಪ್ರಿಲ್ 3. ಏಪ್ರಿಲ್ 3ರಂದು ಆರ್ಮಿ ಮೆಡಿಕಲ್ ಕಾರ್ಪ್ಸ್ ದಿನವನ್ನು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ: ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಕೋವಿಡ್-19 ಎಂಬ ಮೊಬೈಲ್ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಮಿಜೋರಾಂ. ಮಿಜೋರಾಂ ಸರ್ಕಾರವು ಒಂದು ಕೋವಿಡ್-19 ಎಂಬ ಒಂದು ಮೊಬೈಲ್ ಅಪ್ಲಿಕೇಶನನ್ನು ಕೊರೋನಾ ವೈರಸ್ ತಡೆಗಟ್ಟಲು ಬಿಡುಗಡೆ ಮಾಡಿದೆ. ಮುಂದಿನ ಪ್ರಶ್ನೆ: ಯಾವ ಔಷಧಿ ಕೊರೋನಾ ವೈರಸ್ಸನ್ನು 48 ಗಂಟೆಗಳಲ್ಲಿ ನಾಶಪಡಿಸಲಿದೆ ಎಂದು ಆಂಟಿವೈರಲ್ ರಿಸರ್ಚ್ ನಿಯತಕಾಲಿಕದಲ್ಲಿ ಪ್ರಕಟವಾಗಿರುವ ವರದಿ ತಿಳಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಯುವರ್ಮೆಕ್ಟಿನ್. ಯುವರ್ಮೆಕ್ಟಿನ್ ಎಂಬ ಒಂದು ಔಷಧಿಯು ಕೊರೋನಾ ವೈರಸ್ಸನ್ನು 48 ಗಂಟೆಗಳಲ್ಲಿ ನಾಶಪಡಿಸಲಿದೆ ಎಂದು ಆಂಟಿವೈರಲ್ ರಿಸರ್ಚ್ ನಿಯತಕಾಲಿಕದಲ್ಲಿ ಪ್ರಕಟವಾಗಿರುವ ಒಂದು ವರದಿ ತಿಳಿಸಿದೆ. ಮುಂದಿನ ಪ್ರಶ್ನೆ: ಮೊದಲ ಮಹಿಳೆ ಮತ್ತು ಮುಂದಿನ ಪುರುಷನನ್ನು ಚಂದ್ರನ ಮೇಲೆ ಇರಿಸುವ ಗುರಿಯನ್ನು ಹೊಂದಿರುವ ನಾಸಾ ಯಾವ ಯೋಜನೆಯನ್ನು ರೂಪಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಪ್ರಾಜೆಕ್ಟ್ ಅರ್ಮೆಟಿಸ್. ಒಂದು ಪ್ರಾಜೆಕ್ಟ್ ಅರ್ಮೆಟಿಸ್ ಎಂಬ ಒಂದು ಯೋಜನೆ ಅಡಿಯಲ್ಲಿ ಮೊದಲ ಮಹಿಳೆ ಮತ್ತು ಮುಂದಿನ ಪುರುಷನನ್ನು ಚಂದ್ರನ ಮೇಲೆ ಇರಿಸುವ ಗುರಿಯನ್ನು ನಾಸಾದವರು ಹೊಂದಿದ್ದಾರೆ. ಮುಂದಿನ ಪ್ರಶ್ನೆ: ವಿಶ್ವ ಆರೋಗ್ಯ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಏಪ್ರಿಲ್ 7. ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ದಿನವನ್ನು ಆಚರಿಸಲಾಗುತ್ತದೆ. ಸ್ನೇಹಿತರೆ, ನಮ್ಮ ಯಾವುದೇ ಪ್ರಶ್ನೆಗಳಿಗೆ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಾದರೆ ನಮ್ಮದು ಡೈಲಿ ವಿಡಿಯೋಸ್ ಇದೆ, ನೀವು ಅಲ್ಲಿ ನೋಡಬಹುದಾಗಿದೆ. ಮುಂದಿನ ಪ್ರಶ್ನೆ: ಯಾವ IITಯು ಪ್ರಾಣವಾಯು ಎಂಬ ಕಡಿಮೆ ವೆಚ್ಚದ ಪೋರ್ಟೇಬಲ್ ವೆಂಟಿಲೇಟರನ್ನು ನಿರ್ಮಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 IIT ರೂರ್ಕೆ. IIT ರೂರ್ಕೆಯವರು ಪ್ರಾಣವಾಯು ಎಂಬ ಅತಿ ಕಡಿಮೆ ವೆಚ್ಚದ ಒಂದು ಪೋರ್ಟೇಬಲ್ ವೆಂಟಿಲೇಟರನ್ನು ನಿರ್ಮಿಸಿದ್ದಾರೆ. ಮುಂದಿನ ಪ್ರಶ್ನೆ: ಪ್ರಥಮ ಬಾರಿಗೆ ಯಾವ ಪ್ರಾಣಿಯಲ್ಲಿ ಕೊರೋನಾ ವೈರಸ್ ಸೋಂಕು ದೃಢಪಟ್ಟಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಹುಲಿ. ಹುಲಿಯಲ್ಲಿ ನ್ಯೂಯಾರ್ಕ್ನಲ್ಲಿ ಒಂದು ಪ್ರಾಣಿಯಲ್ಲಿ ಕೊರೋನಾ ವೈರಸ್ ಸೋಂಕು ದೃಢಪಟ್ಟಿದೆ. ಇದು ಒಂದು ಮೊದಲ ಪ್ರಾಣಿಯಾಗಿದೆ. ಮುಂದಿನ ಪ್ರಶ್ನೆ: ಹುರುನ್ ಗ್ಲೋಬಲ್ ಸಂಸ್ಥೆಯ ವರದಿಯ ಪ್ರಕಾರ ಮುಕೇಶ್ ಅಂಬಾನಿಯವರು ವಿಶ್ವದ ಎಷ್ಟನೇ ಶ್ರೀಮಂತರಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 17. ವಿಶ್ವದ 17ನೇ ಶ್ರೀಮಂತರಾಗಿ ಮುಕೇಶ್ ಅಂಬಾನಿಯವರಿದ್ದಾರೆ. ಇದು ಒಂದು ಹುರುನ್ ಗ್ಲೋಬಲ್ ಸಂಸ್ಥೆಯ ವರದಿ ಪ್ರಕಾರ ಮುಕೇಶ್ ಅಂಬಾನಿಯವರು 17ನೇ ಶ್ರೀಮಂತರಾಗಿದ್ದರೆ. ಒಂದು ಟಾಪ್ 100ಲ್ಲಿ ಭಾರತದ ಕೇವಲ 2 ಮಾತ್ರ ಇದರಲ್ಲಿ ಒಂದು ಸ್ಥಾನ ಪಡೆದಿದ್ದಾರೆ. ಮುಂದಿನ ಪ್ರಶ್ನೆ: ಆಪರೇಷನ್ ಸಂಜೀವಿನಿ ಹೆಸರಿನಲ್ಲಿ ಭಾರತವು ಯಾವ ದೇಶಕ್ಕೆ ಔಷಧಿಯನ್ನು ಪೂರೈಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಮಾಲ್ಡೀವ್ಸ್. ಆಪರೇಷನ್ ಸಂಜೀವಿನಿ ಹೆಸರಿನಲ್ಲಿ ಮಾಲ್ಡೀವ್ಸ್ ದೇಶಕ್ಕೆ ಭಾರತವು ಔಷಧಿಯನ್ನು ಪೂರೈಸಿದೆ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಭಾರತವು ಯಾವ ಔಷಧಿಯನ್ನು ರಫ್ತು ಮಾಡುವುದನ್ನು ರದ್ದುಗೊಳಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 HCQ. ಹೈಡ್ರೋಕ್ಲೋರೋಕ್ವಿನೈನನ್ನು ಇದು ಒಂದು ಕೊರೋನಾ ವೈರಸ್ಗೆ ಪರಿಣಾಮಕಾರಿಯಾಗಿರುವಂಥ ಔಷಧಿಯಾಗಿರುವುದರಿಂದ ಭಾರತವು ಇತರೆ ರಾಷ್ಟ್ರಗಳಿಗೆ ರಫ್ತು ಮಾಡುವುದನ್ನು ರದ್ದುಗೊಳಿಸಿದೆ. ಮುಂದಿನ ಪ್ರಶ್ನೆ:
ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಕೋವಿಡ್-19 ಸೋಂಕನ್ನು ತಡೆಗಟ್ಟಲು 5T ಯೋಜನೆಯನ್ನು ಜಾರಿಗೆ ತಂದಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ದೆಹಲಿ ಸರ್ಕಾರವು ಈ ಕೋವಿಡ್-19 ಸೋಂಕನ್ನು ತಡೆಗಟ್ಟಲು 5T ಯೋಜನೆಯನ್ನು ಜಾರಿಗೆ ತಂದಿತು. ಮುಂದಿನ ಪ್ರಶ್ನೆ, 2023ರಲ್ಲಿ ನಡೆಯುವ ಏಷ್ಯಾ ಕಪ್ ಫುಟ್ಬಾಲ್ ಟೂರ್ನಿಯನ್ನು ಯಾವ ದೇಶ ಆಯೋಜಿಸಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಚೀನಾ ದೇಶವು 2023ರಲ್ಲಿ ನಡೆಯುವ ಏಷ್ಯಾ ಕಪ್ ಫುಟ್ಬಾಲ್ ಟೂರ್ನಿಯನ್ನು ಆಯೋಜಿಸಲಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪೋಕರ್ ಸ್ಟಾರ್ಸ್ನ ರಾಯಭಾರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 MS ಧೋನಿ. ಭಾರತ ರಾಷ್ಟ್ರದ ಕ್ರಿಕೆಟ್ ಮಾಜಿ ನಾಯಕರಾದಂಥ MS ಧೋನಿಯವರು ಪೋಕರ್ ಸ್ಟಾರ್ಸ್ನ ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ. ಮುಂದಿನ ಪ್ರಶ್ನೆ, MG ನರೇಗಾ ಯೋಜನೆಯಡಿಯಲ್ಲಿ ಪ್ರಸ್ತುತ ಪ್ರತಿದಿನದ ಕೂಲಿ ಎಷ್ಟಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 275 ರೂಪಾಯಿ. ಮುಂಚೆ 249 ರೂಪಾಯಿ ಇತ್ತು. 26 ರೂಪಾಯಿನ ಹೆಚ್ಚಿಸುವುದರ ಮೂಲಕ ಪ್ರಸ್ತುತ 275 ರೂಪಾಯಿನ ಪ್ರತಿದಿನದ ಕೂಲಿಯಾಗಿ ಇದೆ. ಮುಂದಿನ ಪ್ರಶ್ನೆ, 2019-20 ಆರ್ಥಿಕ ವರ್ಷದಲ್ಲಿ ಯಾವ ರಾಜ್ಯವು PMKSY ಯೋಜನೆಯಡಿ ಸೂಕ್ಷ್ಮ ನೀರಾವರಿ ವ್ಯಾಪ್ತಿಯಲ್ಲಿ ಪ್ರಥಮ ಸ್ಥಾನ ಪಡೆದಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ತಮಿಳುನಾಡು. ಈ ತಮಿಳುನಾಡು ರಾಜ್ಯ ಸರ್ಕಾರವು PMKSY ಯೋಜನೆಯಡಿಯಲ್ಲಿ ಸೂಕ್ಷ್ಮ ನೀರಾವರಿ ವ್ಯಾಪ್ತಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಯಾವ 2 ಬ್ಯಾಂಕ್ಗಳನ್ನು PM ಕೇರ್ಸ್ ಫಂಡನ್ನು ಸಂಗ್ರಹಿಸಲು ಆಯ್ಕೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 IOB ಮತ್ತು HDFC. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಮತ್ತು HDFC ಬ್ಯಾಂಕ್ನ SBIನ ನಂತರ PM ಕೇರ್ಸ್ ಫಂಡ್ನ ಸಂಗ್ರಹಿಸಲು 2 ಬ್ಯಾಂಕ್ಗಳನ್ನ ಆಯ್ಕೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, 2019-20 ಆರ್ಥಿಕ ವರ್ಷದಲ್ಲಿ NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರು ಎಷ್ಟು ಕಿಲೋಮೀಟರ್ ರಸ್ತೆಯನ್ನು ನಿರ್ಮಿಸಿ ದಾಖಲೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 3979. 2019 ಮತ್ತು 20ನೇ ಆರ್ಥಿಕ ವರ್ಷದಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿಯವರು 3979 ಕಿಲೋಮೀಟರ್ನಷ್ಟು ರೋಡನ್ನು ನಿರ್ಮಾಣ ಮಾಡೋದ್ರ ಮೂಲಕ ದಾಖಲೆ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಲಾಕ್ಡೌನ್ ಪರಿಣಾಮದಿಂದ ನಿರುದ್ಯೋಗವು ಎಷ್ಟು ಪ್ರತಿಶತ ಹೆಚ್ಚಳವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 23%. ಭಾರತದಲ್ಲಿ ಲಾಕ್ಡೌನ್ ಪರಿಣಾಮದಿಂದ ನಿರುದ್ಯೋಗ 23%ನಷ್ಟು ಹೆಚ್ಚಾಗಿದೆ. ಮುಂದಿನ ಪ್ರಶ್ನೆ, ಯಾವ ಸಂಸ್ಥೆಯು ಆಂಟಿ ಮೈಕ್ರೋಬಿಯಲ್ ಕೋಟಿಂಗ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಜವಾಹರ್ಲಾಲ್ ನೆಹರು ಸೆಂಟರ್ ಆಫ್ ಆಂಟಿ ಸೈಂಟಿಫಿಕ್ ರಿಸರ್ಚ್ ಅವರು ಈ ಆಂಟಿ ಮೈಕ್ರೋಬಿಯಲ್ ಕೋಟಿಂಗ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ. ಮುಂದಿನ ಪ್ರಶ್ನೆ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವು ಯಾವ ಹೆಸರಿನಲ್ಲಿ ಕೋವಿಡ್-19 ಅನ್ನು ಪರಿಹರಿಸಲು ಸವಾಲು ಚಾಲೆಂಜನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸಮಾಧಾನ್ ಎಂಬ ಚಾಲೆಂಜನ್ನು ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯವು ಕೋವಿಡ್-19 ಅನ್ನು ಪರಿಹರಿಸಲು ಸವಾಲನ್ನು ಪ್ರಾರಂಭಿಸಿದ್ದಾರೆ. ಮುಂದಿನ ಪ್ರಶ್ನೆ, SAFE ಸೇಫ್ ಯೋಜನೆಯನ್ನು ಇತ್ತೀಚೆಗೆ ಯಾವ ಬ್ಯಾಂಕ್ ಆರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 SIDBI ಬ್ಯಾಂಕ್ ಅವರು SAFE ಎಂಬ ಯೋಜನೆಯನ್ನು ಆರಂಭಿಸಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಯಾವ ಹೆಸರಿನಲ್ಲಿ ಆನ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಐಗಾಟ್ ಎಂಬ ಆನ್ಲೈನ್ ಪೋರ್ಟಲನ್ನು ಕೇಂದ್ರ ಸರ್ಕಾರವು ಆರಂಭಿಸಿದೆ. ಮುಂದಿನ ಪ್ರಶ್ನೆ, 2020-21 ಆರ್ಥಿಕ ವರ್ಷದಲ್ಲಿ ಭಾರತದ GDP ಎಷ್ಟಿರುವುದು ಎಂದು ವಿಶ್ವಸಂಸ್ಥೆ ಅಂದಾಜಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 4.8%. 2020 ಮತ್ತು 21 ಆರ್ಥಿಕ ವರ್ಷದಲ್ಲಿ ಭಾರತದ GDPಯು 4.8% ಇರುವುದೆಂದು ವಿಶ್ವಸಂಸ್ಥೆ ಅಂದಾಜಿಸಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಕೋವಿಡ್-19 ಮಾನಿಟರಿಂಗ್ ಸಿಸ್ಟಮ್ ಆ್ಯಪನ್ನು ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ತೆಲಂಗಾಣ ರಾಜ್ಯ ಸರ್ಕಾರವು ಕೋವಿಡ್-19 ಮಾನಿಟರಿಂಗ್ ಸಿಸ್ಟಮ್ ಎಂಬ ಆ್ಯಪನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮುಂದಿನ ಪ್ರಶ್ನೆ, ಪೆಪ್ಸಿ ಕಂಪನಿಯು ತನ್ನ ಬ್ರ್ಯಾಂಡ್ ರಾಯಭಾರಿಯಾಗಿ ಯಾರನ್ನು ಆಯ್ಕೆ ಮಾಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಶಫಾಲಿ ವರ್ಮಾ. ಇಂಡಿಯನ್ ಕ್ರಿಕೆಟ್ ವುಮೆನ್ಸ್ ಟೀಮ್ನ ಅತಿ ಕಿರಿಯ ಆಟಗಾರ್ತಿಯಾದಂಥ ಶಫಾಲಿ ವರ್ಮಾ ಅವರನ್ನು ಇತ್ತೀಚೆಗೆ ಪೆಪ್ಸಿ ಕಂಪನಿಯು ತನ್ನ ಬ್ರ್ಯಾಂಡ್ ರಾಯಭಾರಿಯಾಗಿ ಆಯ್ಕೆ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಕ್ರಿಕೆಟರ್ಗೆ 2020 ವಿಸ್ಡನ್ ಶ್ರೇಷ್ಠ ಕ್ರಿಕೆಟಿಗ ಎಂಬ ಗೌರವ ಸಿಕ್ಕಿದೆ?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಬೆನ್ ಸ್ಟೋಕ್ಸ್. ಬೆನ್ ಸ್ಟೋಕ್ಸ್ ಅವರಿಗೆ ಇವರೊಂದು ಇಂಗ್ಲೆಂಡ್ ತಂಡದ ಆಟಗಾರರಾದಂತಹ ಇವರಿಗೆ 2020 ವಿಸ್ಡನ್ ಶ್ರೇಷ್ಠ ಕ್ರಿಕೆಟಿಗ ಎಂಬ ಒಂದು ಗೌರವ ಸಿಕ್ಕಿದೆ. ಈ ಗೌರವ ಸಿಕ್ಕಲು ಪ್ರಮುಖ ಕಾರಣ ಎಂದರೆ 2019ರಲ್ಲಿ ನಡೆದಂತಹ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಇವರು ಫೈನಲ್ ಮ್ಯಾಚ್ನಲ್ಲಿ ಪಂದ್ಯ ಶ್ರೇಷ್ಠವನ್ನು ಪಡೆದಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಸಂಸ್ಥೆಯು ಯೂನಿಕ್ ಹಾರ್ಟ್ ಕಾಂಪಿಟೇಷನ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ICCR, ಇಂಡಿಯನ್ ಕೌನ್ಸಿಲ್ಸ್ ಫಾರ್ ಕಲ್ಚರಲ್ ರಿಲೇಷನ್ಸ್. ಇದು ಒಂದು ಯೂನಿಕ್ ಹಾರ್ಟ್ ಕಾಂಪಿಟೇಷನನ್ನು ಪ್ರಾರಂಭಿಸಿದೆ. ಮುಂದಿನ ಪ್ರಶ್ನೆ, ಭಾರತೀಯ ಎಕ್ಸಾ ಲೈಫ್ ಇನ್ಶೂರೆನ್ಸ್ ಕಂಪನಿಯ MD ಮತ್ತು CEO ಆಗಿ ಯಾರು ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಪರಾಗ್ ರಾಜ್ ಅವರು ಇತ್ತೀಚೆಗೆ ಭಾರತೀಯ ಎಕ್ಸಾ ಲೈಫ್ ಇನ್ಶೂರೆನ್ಸ್ ಕಂಪನಿಯ MD ಮತ್ತು CEO ಆಗಿ ನೇಮಕವಾಗಿದ್ದಾರೆ. ಮುಂದಿನ ಪ್ರಶ್ನೆ, ಕೋವಿಡ್ ಕೇರ್ ಆ್ಯಪ್ ಅನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಅರುಣಾಚಲ್ ಪ್ರದೇಶ್. ಅರುಣಾಚಲ್ ಪ್ರದೇಶ್ ರಾಜ್ಯ ಸರ್ಕಾರವು ಕೋವಿಡ್ ಕೇರ್ ಆ್ಯಪ್ ಅನ್ನು ಆರಂಭಿಸಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ JSW ಎನರ್ಜಿ ಲಿಮಿಟೆಡ್ ಕಂಪನಿಯು ಯಾವ ಕಂಪನಿಯನ್ನು ಸಂಪೂರ್ಣವಾಗಿ ತನ್ನ ಸ್ವಾಧೀನಕ್ಕೆ ಪಡೆದಿದೆ? ಇದಕ್ಕೆ ಸರಿಯಾದ ಉತ್ತರ GMR ಕಮ್ಲಾಂಗ್ ಎನರ್ಜಿ ಲಿಮಿಟೆಡ್. ಈ ಒಂದು GMR ಕಮ್ಲಾಂಗ್ ಎನರ್ಜಿ ಲಿಮಿಟೆಡನ್ನು JSW ಎನರ್ಜಿ ಲಿಮಿಟೆಡ್ ಕಂಪನಿಯು ಸಂಪೂರ್ಣವಾಗಿ ತನ್ನ ಸ್ವಾಧೀನಕ್ಕೆ ಪಡೆದಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಕೊರೋನಾ ಸೋಂಕನ್ನು ತಡೆಗಟ್ಟಲು ಆಪರೇಷನ್ ಶೀಲ್ಡ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ದೆಹಲಿ. ನಾವು ಇಂದಿನ ಪ್ರಶ್ನೆಯಲ್ಲಿ ನೋಡಿದಾಗೆ ಒಂದು 5T ಯೋಜನೆಯನ್ನು ಕೂಡ ದೆಹಲಿ ಸರ್ಕಾರವು ಪ್ರಾರಂಭಿಸಿತ್ತು ಮತ್ತು ಈಗ ಆಪರೇಷನ್ ಶೀಲ್ಡ್ ಅನ್ನು ಪ್ರಾರಂಭಿಸಿರುವ ಒಂದು ಕೇಂದ್ರಾಡಳಿತ ಪ್ರದೇಶ ಅಂದರೆ ದೆಹಲಿಯಾಗಿದೆ. ಮುಂದಿನ ಪ್ರಶ್ನೆ, ಯಾವ ದಿನದಂದು CRPF ಶೌರ್ಯ ದಿನ ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಏಪ್ರಿಲ್ 9. ಏಪ್ರಿಲ್ 9ರಂದು CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ನ ಒಂದು ಶೌರ್ಯ ದಿನ ಎಂದು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ವಿಶ್ವ ಹೋಮಿಯೋಪತಿ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಏಪ್ರಿಲ್ 10. ಏಪ್ರಿಲ್ 10ರಂದು ವಿಶ್ವ ಹೋಮಿಯೋಪತಿ ದಿನವನ್ನು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕೊರೋನಾ ವೈರಸ್ನಿಂದ ರಕ್ಷಿಸಿಕೊಳ್ಳಲು ಸರ್ಕಾರವು ವೈದ್ಯರಿಗೆ PPE ಕಿಟ್ ಅನ್ನು ಬಳಸಲು ಸಲಹೆ ನೀಡಿದೆ. ಹಾಗಾದರೆ PPE ಎಂದರೇನು? PPE ಎಂದರೆ ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಮುಂದಿನ ಪ್ರಶ್ನೆ, ಟೆಕ್ ಗಿಗ್ ಸಮೀಕ್ಷೆಯ ಪ್ರಕಾರ ಭಾರತದ ಯಾವ ನಗರವು ಟೆಕ್ಕಿಗಳಿಗೆ ಅತ್ಯುತ್ತಮ ನಗರವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಬೆಂಗಳೂರು. ಬೆಂಗಳೂರು ನಗರವು ಟೆಕ್ ಗಿಗ್ ಸಮೀಕ್ಷೆಯ ಪ್ರಕಾರ ಭಾರತದ ಒಂದು ಟೆಕ್ಕಿಗಳಿಗೆ ಅತ್ಯುತ್ತಮ ನಗರವಾಗಿದೆ. ಮುಂದಿನ ಪ್ರಶ್ನೆ, ಇಪ್ಕೋ ಟೋಕಿಯೋ ಇನ್ಶೂರೆನ್ಸ್ ಕಂಪನಿಯ MD ಮತ್ತು CEO ಆಗಿ ಯಾರು ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅನಾಮಿಕಾ ರಾಯ್. ಅನಾಮಿಕಾ ರಾಯ್ ಅವರು ಇಪ್ಕೋ ಟೋಕಿಯೋ ಇನ್ಶೂರೆನ್ಸ್ ಕಂಪನಿಯ MD ಮತ್ತು CEO ಆಗಿ ನೇಮಕವಾಗಿದ್ದಾರೆ. ಮುಂದಿನ ಪ್ರಶ್ನೆ, IVRSನ ವಿಸ್ತೃತ ರೂಪವೇನು? ಇದಕ್ಕೆ ಸರಿಯಾದ ಉತ್ತರ ಇಂಟರಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ಸಿಸ್ಟಮ್, ಆಪ್ಷನ್ 3. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕೊರೋನಾ ಸೋಂಕನ್ನು ತಡೆಗಟ್ಟಲು ನಾಡಿ ಎಂಬ ಆ್ಯಪ್ ಅನ್ನು ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಲಡಾಖ್. ಈ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಾಡಿ ಎಂಬ ಒಂದು ಆ್ಯಪನ್ನು ಕೊರೋನಾ ಸೋಂಕನ್ನು ತಡೆಗಟ್ಟಲು ಬಿಡುಗಡೆ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, 2020ರ ಫೋರ್ಬ್ಸ್ ನಿಯತಕಾಲಿಕೆಯ ವರದಿಯ ಪ್ರಕಾರ ವಿಶ್ವದ ಶ್ರೀಮಂತರಲ್ಲಿ ಮೊದಲನೇ ಸ್ಥಾನ ಪಡೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಜೆಫ್ ಬೆಜೋಸ್. ಅಮೆಜಾನ್ ಕಂಪನಿ ಓನರ್ ಆದಂತಹ ಜೆಫ್ ಬೆಜೋಸ್ ಅವರು 2020ರ ಫೋರ್ಬ್ಸ್ ನಿಯತಕಾಲಿಕೆಯ ವರದಿಯ ಪ್ರಕಾರ ವಿಶ್ವದ ಶ್ರೀಮಂತರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿದ್ದಾರೆ. ಮುಂದಿನ ಪ್ರಶ್ನೆ, ಯಾವ ಒಂದು ಒಕ್ಕೂಟವು NGOಗಳಿಗೆ ಮತ್ತು ವ್ಯಾನ್ದನ್ ಫಲಾನುಭವಿಗಳಿಗೆ ಕರಕುಶಲ ವಸ್ತುಗಳು, ಕೈಮಗ್ಗ ಮತ್ತು ನೈಸರ್ಗಿಕ ಉತ್ಪನ್ನಗಳ ಮಾರ್ಕೆಟಿಂಗ್ಗೆ ಬೆಂಬಲವನ್ನು ನೀಡಲು ನಿರ್ಧರಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಟ್ರೈಫೆಡ್, ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ. ಮುಂದಿನ ಪ್ರಶ್ನೆ, ಕೋವಿಡ್-19ಗೆ ಸಂಭಾವ್ಯ ಚಿಕಿತ್ಸೆಯಾಗಿ ಯಾವ ಚಿಕಿತ್ಸೆಯನ್ನು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಇತ್ತೀಚೆಗೆ ಅನುಮೋದಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಪ್ಲಾಸ್ಮಾ ಥೆರಪಿ. ಪ್ಲಾಸ್ಮಾ ಥೆರಪಿಯನ್ನು ಕೋವಿಡ್-19ಗೆ ಒಂದು ಸಂಭಾವ್ಯ ಚಿಕಿತ್ಸೆಯಾಗಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಂದರೆ ICMR ಅವರು ಇತ್ತೀಚೆಗೆ ಅನುಮೋದಿಸಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಇಂಧನ ಸಚಿವರ G20 ವಿಡಿಯೋ ಕಾನ್ಫರೆನ್ಸ್ ಸಭೆ ಯಾವ ದೇಶದ ಅಧ್ಯಕ್ಷತೆಯಲ್ಲಿ ನಡೆಯಿತು?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸೌದಿ ಅರೇಬಿಯಾದ ರಿಯಾದ್ನಲ್ಲಿ G20 ಸೌದಿ ಅರೇಬಿಯಾ 2020 ನಡೆಯಿತು. ಮುಂದಿನ ಪ್ರಶ್ನೆ, ಕೊರೋನಾ ವೈರಸ್ ವಿರುದ್ಧ ಹೋರಾಡಲು ADB ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಭಾರತಕ್ಕೆ ಎಷ್ಟು ಹಣವನ್ನು ನೀಡುವ ಭರವಸೆ ನೀಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 $2.2 ಬಿಲಿಯನ್. ಮುಂದಿನ ಪ್ರಶ್ನೆ, ಸಾಮಾಜಿಕ ಜಾಲತಾಣ ಟ್ವಿಟರ್ನ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಜಾಕ್ ಡೋರ್ಸ್. ಜೆಫ್ ಬೆಜೋಸ್ ಅವರು ಅಮೆಜಾನ್ನ ಓನರ್, ಮಾರ್ಕ್ ಜುಕರ್ಬರ್ಗ್ ಅವರು ಫೇಸ್ಬುಕ್ನ ಓನರ್ ಮತ್ತು ಜಾನ್ ಖೌಮ್ ಮತ್ತು ಬ್ರಿಯಾನ್ ಆಕ್ಟನ್ ಅವರು ಇವರು ವಾಟ್ಸಪ್ಪನ್ನು ಕಂಡುಹಿಡಿದವಂತರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವು ಆನ್ಲೈನ್ ಶಿಕ್ಷಣದ ಅಭಿವೃದ್ಧಿಗಾಗಿ ಪ್ರಾರಂಭಿಸಿದ ಅಭಿಯಾನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಭಾರತ್ ಪಡೆ. ಮುಂದಿನ ಪ್ರಶ್ನೆ, ಯಾವ 2 ಕಂಪನಿಗಳು ಜೊತೆಯಾಗಿ ಕೊರೋನಾ ವೈರಸ್ಸನ್ನು ಹತೋಟಿಗೆ ತರಲು ಮೊಬೈಲ್ ಫೋನ್ಗಳಲ್ಲಿ ಒಂದು ತಂತ್ರಜ್ಞಾನವನ್ನು ರೂಪಿಸಲು ನಿರ್ಧರಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಐಫೋನ್ ಮತ್ತು ಗೂಗಲ್ ಕಂಪನಿಗಳು ಜಂಟಿಯಾಗಿ ಕೊರೋನಾ ವೈರಸ್ಸನ್ನು ಹತೋಟಿಗೆ ತರಲು ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಒಂದು ತಂತ್ರಜ್ಞಾನವನ್ನು ರೂಪಿಸಲು ನಿರ್ಧರಿಸಿದ್ದಾರೆ. ಮುಂದಿನ ಪ್ರಶ್ನೆ, ದಿ ಆರ್ಟ್ ಆಫ್ ಹರ್ ಡೀಲ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಮೇರಿ ಜಾರ್ಡನ್. ಈ ಒಂದು ದಿ ಆರ್ಟ್ ಆಫ್ ಹರ್ ಡೀಲ್ ಎಂಬುದು ಮೆಲಾನಿಯಾ ಟ್ರಂಪ್ ಅವರ ಪತ್ನಿಯಾದಂತಹ ಮೆಲಾನಿಯಾ ಟ್ರಂಪ್ ಅವರ ಬಗ್ಗೆ ತಿಳಿಸುವಂಥ ಪುಸ್ತಕವಾಗಿದೆ. ಇದನ್ನು ಬರೆದವರು ಮೇರಿ ಜಾರ್ಡನ್ ಅವರು. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಸುರಕ್ಷಿತ ಮಾತೃತ್ವ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಏಪ್ರಿಲ್ 11ರಂದು ರಾಷ್ಟ್ರೀಯ ಸುರಕ್ಷಿತ ಮಾತೃತ್ವ ದಿನ ಎಂದು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಬ್ಯಾಂಕ್ ಡಿಜಿಜೆನ್ ಎಂಬ ಡಿಜಿಟಲ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಜನಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅವರು ಡಿಜಿಜೆನ್ ಎಂಬ ಒಂದು ಡಿಜಿಟಲ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದ್ದಾರೆ. ಮುಂದಿನ ಪ್ರಶ್ನೆ, ಮಾನವ ಬಾಹ್ಯಾಕಾಶ ಹಾರಾಟದ ಅಂತಾರಾಷ್ಟ್ರೀಯ ದಿನ ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಅನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಏಪ್ರಿಲ್ 12ರಂದು ಈ ಒಂದು ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಒಂದು ದಿನವನ್ನು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಜಾನುವಾರುಗಳಲ್ಲಿ ಆಂತರಿಕ ಪರಾವಲಂಬಿ ಇಂಟರ್ನಲ್ ಪ್ಯಾರಾಸೈಟ್ ಜೀವಿಗಳಲ್ಲಿ ನಿಯಂತ್ರಿಸಲು NIF ಯಾವ ಔಷಧಿಯನ್ನು ತಯಾರಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ವರ್ಮಿವೆಟ್. ಈ ಒಂದು ವರ್ಮಿವೆಟ್ ಎಂಬ ಒಂದು ಔಷಧಿಯನ್ನು ಜಾನುವಾರುಗಳಲ್ಲಿ ಆಂತರಿಕ ಪರಾವಲಂಬಿ ಅಂದರೆ ಇಂಟರ್ನಲ್ ಪ್ಯಾರಾಸೈಟನ್ನು ನಿಯಂತ್ರಿಸಲು NIF ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಅವರು ತಯಾರಿಸಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ ಫಿಫಾ ಶ್ರೇಯಾಂಕ ಪಟ್ಟಿಯಲ್ಲಿ ಭಾರತದ ಫುಟ್ಬಾಲ್ ತಂಡ ಎಷ್ಟನೇ ಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 108. ಒಂದು ಭಾರತವು ಫಿಫಾ ವರ್ಲ್ಡ್ ಕಪ್ ಶ್ರೇಯಾಂಕದಲ್ಲಿ 108ನೇ ಸ್ಥಾನದಲ್ಲಿ ಪಡೆದಿದೆ. ಮುಂದಿನ ಪ್ರಶ್ನೆ, ಭೂಕಂಪವನ್ನು ಅಳೆಯುವ ಮಾಪಕ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ರಿಕ್ಟರ್ ಮಾಪಕ. ಭೂಕಂಪದ ತೀವ್ರತೆಯನ್ನು ಅಳೆಯುವ ಮಾಪಕ ರಿಕ್ಟರ್ ಮಾಪಕ ಮತ್ತು ಭೂಕಂಪವನ್ನು ಅಳೆಯುವ ಮಾಪಕ ಸಿಗ್ಮೋಮೋನೋಮೀಟರ್. ಇದು ಒಂದು ಭೂಕಂಪದ ತೀವ್ರತೆಯನ್ನು ಅಳೆಯುವ ಮಾಪಕ ರಿಕ್ಟರ್ ಮಾಪಕ. ಮುಂದಿನ ಪ್ರಶ್ನೆ, CSIR ಮತ್ತು NCL ಯಾವ ಕಂಪನಿಯ ಜೊತೆಗೂಡಿ COVID-19ಗೆ ಮೆಡಿಕಲ್ ಡಿವೈಸ್ ಅನ್ನು ತಯಾರಿಸಲು ನಿರ್ಧರಿಸಿವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 BEL. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅವರು ಈ CSIR ಮತ್ತು NCL ಕಂಪನಿಯ ಜೊತೆಗೂಡಿ COVID-19ಗೆ ಒಂದು ಮೆಡಿಕಲ್ ಡಿವೈಸ್ ಅನ್ನು ತಯಾರಿಸಲು ನಿರ್ಧರಿಸಿವೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪಶ್ಚಿಮ ರೈಲ್ವೆ ವಲಯವು ಮೊಬೈಲ್ ಡಾಕ್ಟರ್ ಬೂತ್ ಅನ್ನು ಅಭಿವೃದ್ಧಿಪಡಿಸಿದೆ. ಅದರ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಚರಕ ಎಂಬ ಒಂದು ಹೆಸರಿನ ಮೊಬೈಲ್ ಡಾಕ್ಟರ್ ಬೂತನ್ನು ಪಶ್ಚಿಮ ರೈಲ್ವೆ ವಲಯವು ಅಭಿವೃದ್ಧಿಪಡಿಸಿದೆ. ಮುಂದಿನ ಪ್ರಶ್ನೆ, ಫ್ಯೂಷನ್ ಎಂಬ ಕಂಪನಿಯು ಜೊತೆಗೂಡಿ ಭಾರತದ ಯಾವ ಕಂಪನಿಯು COVID-19ಗೆ ಲಸಿಕೆಯನ್ನು ತಯಾರಿಸಲು ನಿರ್ಧರಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಭಾರತ್ ಬಯೋಟೆಕ್. ಮುಂದಿನ ಪ್ರಶ್ನೆ, ಯಾವ ಕಂಪನಿಯು ICC ಲೊಂಬಾರ್ಡ್ ಮತ್ತು ಗೋ ಡಿಜಿಟ್ ವಿಮೆ ಕಂಪನಿಯ ಸಹಭಾಗಿತ್ವದಲ್ಲಿ ಆರೋಗ್ಯ ವಿಮಾ ಪಾಲಿಸಿಗಳನ್ನು ತನ್ನ ಒಂದು ವೇದಿಕೆ ಅಂದರೆ ತನ್ನ ಪ್ಲಾಟ್ಫಾರ್ಮ್ನಲ್ಲಿ ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಫ್ಲಿಪ್ಕಾರ್ಟ್ ಸಂಸ್ಥೆಯು ICC ಲೊಂಬಾರ್ಡ್ ಮತ್ತು ಗೋ ಡಿಜಿಟ್ ವಿಮೆ ಕಂಪನಿಯ ಸಹಭಾಗಿತ್ವದಲ್ಲಿ ಒಂದು ಆರೋಗ್ಯ ವಿಮಾ ಪಾಲಿಸಿಯನ್ನು ತನ್ನ ಆ್ಯಪ್ನಲ್ಲಿ ಪ್ರಾರಂಭಿಸಿದೆ. ಮುಂದಿನ ಪ್ರಶ್ನೆ, ಪ್ಲೇ ಟ್ರೂ ಡೇ 2020 ಯಾವ ಸಂಸ್ಥೆ ಏಪ್ರಿಲ್ 9ರಂದು ಆಚರಿಸಿತು?
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ವಾಡಾ. ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿಯು ಒಂದು ಪ್ಲೇ ಟ್ರೂ ಡೇ ಎಂಬ ಒಂದು 2020 ಏಪ್ರಿಲ್ 9 ಆಚರಿಸಿತು. ಮುಂದಿನ ಪ್ರಶ್ನೆ, ಉಪಕ್ರಮಗಳ ಮೇಲ್ವಿಚಾರಣೆಗಾಗಿ ಯಾವ ಕೇಂದ್ರ ಸಚಿವಾಲಯವು ಯುಕ್ತಿ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯವು ಒಂದು ಯುಕ್ತಿ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಇದು ಉಪಕ್ರಮಗಳ ಮೇಲ್ವಿಚಾರಣೆಯನ್ನು ಮಾಡುತ್ತದೆ. ಮುಂದಿನ ಪ್ರಶ್ನೆ, ಕೇಂದ್ರ ಸರ್ಕಾರವು PMUY ಫಲಾನುಭವಿಗಳಿಗೆ ಉಚಿತ LPG ಸಿಲಿಂಡರ್ಗಳನ್ನು ಒದಗಿಸಲು ಎಷ್ಟು ಹಣವನ್ನು ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 5,000 ಕೋಟಿ. ಈ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಯಲ್ಲಿ 5,000 ಕೋಟಿ ರೂಪಾಯಿಯನ್ನು LPG ಸಿಲಿಂಡರ್ಗಳನ್ನು ಒದಗಿಸಲು ಕೇಂದ್ರ ಸರ್ಕಾರವು ಬಿಡುಗಡೆ ಮಾಡಿದೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಸ್ವಸಹಾಯ ಸಂಘಗಳು COVID-19ಗಾಗಿ ಯಾವ ಉಪಕರಣಗಳನ್ನು ತಯಾರಿಸುತ್ತಿವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 PPE ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟನ್ನು ಈ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಸ್ವಸಹಾಯ ಸಂಘಗಳು ಈ ಉಪಕರಣಗಳನ್ನು ತಯಾರಿಸುತ್ತಿವೆ. ಮುಂದಿನ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದು 2020 ಏಪ್ರಿಲ್ 13ಕ್ಕೆ ಎಷ್ಟು ವರ್ಷಗಳು ಕಳೆದಿವೆ? ಸ್ನೇಹಿತರೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಿದ್ದು 1919 ಏಪ್ರಿಲ್ 13ರಂದು. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 101. 2020ಕ್ಕೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದು 101 ವರ್ಷಗಳು ಕಳೆದಿವೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಸಂಸ್ಥೆಯು ಡಿಜಿಟಲ್ ಸ್ಟೆಥೋಸ್ಕೋಪ್ ಅನ್ನು ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 IIT ಮುಂಬೈ. IIT ಮುಂಬೈ ಅವರು ಇತ್ತೀಚೆಗೆ ಡಿಜಿಟಲ್ ಸ್ಟೆಥೋಸ್ಕೋಪ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ನಮ್ಮ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕೊರೋನಾ ವೈರಸ್ನಿಂದಾಗಿ ಹಸಿದವರಿಗೆ ಆಹಾರ ನೀಡಲು ಯಾವ ರಾಜ್ಯ ಸರ್ಕಾರವು ಫುಡ್ ಬ್ಯಾಂಕ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಮಣಿಪುರ್. ಮಣಿಪುರ ರಾಜ್ಯ ಸರ್ಕಾರವು ಇತ್ತೀಚೆಗೆ ಕೊರೋನಾ ವೈರಸ್ನಿಂದಾಗಿ ಹಸಿದವರಿಗೆ ಆಹಾರ ನೀಡಲು ಒಂದು ಫುಡ್ ಬ್ಯಾಂಕ್ ಅನ್ನು ಪ್ರಾರಂಭಿಸಿದ್ದಾರೆ. ಮುಂದಿನ ಪ್ರಶ್ನೆ, MS ಮಹಾಬಲೇಶ್ವರ್ ಅವರು ಇತ್ತೀಚೆಗೆ ಯಾವ ಬ್ಯಾಂಕ್ನ MD ಮತ್ತು CEO ಆಗಿ ಮರು ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಕರ್ನಾಟಕ ಬ್ಯಾಂಕ್. ಕರ್ನಾಟಕ ಬ್ಯಾಂಕ್ನ ಒಂದು CEO ಆಗಿ MS ಮಹಾಬಲೇಶ್ವರ್ ಅವರು ಮರು ನೇಮಕವಾಗಿದ್ದಾರೆ. ಯಾವ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗಾಗಿ ಉನ್ನಯಾನ್ ಮೇರಾ ಮೊಬೈಲ್ ಮೇರಾ ವಿದ್ಯಾಲಯ ಎಂಬ ಆ್ಯಪ್ ಅನ್ನು ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಬಿಹಾರ್ ರಾಜ್ಯ ಸರ್ಕಾರ. ಬಿಹಾರ್ ರಾಜ್ಯ ಸರ್ಕಾರವು ಉನ್ನಯಾನ್ ಮೇರಾ ಮೊಬೈಲ್ ಮೇರಾ ವಿದ್ಯಾಲಯ ಎಂಬ ಒಂದು ವಿದ್ಯಾರ್ಥಿಗಳಿಗಾಗಿ ಒಂದು ಆ್ಯಪ್ ಅನ್ನು ಬಿಡುಗಡೆ ಮಾಡಿದೆ. ನಮ್ಮ ಮುಂದಿನ ಪ್ರಶ್ನೆ, ಅಟಲ್ ಇನ್ನೋವೇಷನ್ ಮಿಷನ್ ಮತ್ತು ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಜಂಟಿಯಾಗಿ ಪ್ರಾರಂಭಿಸಿದ ಸಾಫ್ಟ್ವೇರ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕೊಲ್ಯಾಬ್ ಕ್ಯಾಡ್. ಒಂದು 3D ಸಾಫ್ಟ್ವೇರನ್ನು ಅಟಲ್ ಇನ್ನೋವೇಷನ್ ಮತ್ತು NIC ಅವರು ಜಂಟಿಯಾಗಿ ಪ್ರಾರಂಭಿಸಿದ್ದಾರೆ. ನಮ್ಮ ಮುಂದಿನ ಪ್ರಶ್ನೆ, ಯಾವ ದಿನದಂದು ವಿಶ್ವ ಚಾಗಾಸ್ ಕಾಯಿಲೆ ದಿನವನ್ನು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಏಪ್ರಿಲ್ 14. ಏಪ್ರಿಲ್ 14ರಂದು ವಿಶ್ವ ಚಾಗಾಸ್ ಕಾಯಿಲೆ ದಿನವನ್ನು ಆಚರಿಸಲಾಯಿತು. ನಮ್ಮ ಮುಂದಿನ ಪ್ರಶ್ನೆ, ಏಪ್ರಿಲ್ 14, 2020ರಂದು ಇನಾಮ್ ಎಂಬ ಆನ್ಲೈನ್ ಪೋರ್ಟಲ್ ಎಷ್ಟು ವರ್ಷ ಪೂರೈಸಿತು? ಈ ಒಂದು ಇನಾಮ್ ಎಂಬ ಒಂದು ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಏಪ್ರಿಲ್ 14, 2020ರಂದು 4 ವರ್ಷಗಳನ್ನು ಪೂರೈಸಿತು. ಮುಂದಿನ ಪ್ರಶ್ನೆ, COVID-19ನ ಪುನರಾವರ್ತನೆಯನ್ನು ಅಂದರೆ ರೆಪ್ಲಿಕೇಶನ್ ನಿಲ್ಲಿಸುವಲ್ಲಿ ಯಾವ ಆ್ಯಂಟಿವೈರಲ್ ಔಷಧಿ ಹೆಚ್ಚು ಪರಿಣಾಮಕಾರಿ ಎಂದು ICMR ಅವರು ಘೋಷಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ರೆಮ್ಡಿಸಿವಿರ್. ಒಂದು ರೆಮ್ಡಿಸಿವಿರ್ ಎಂಬ ಒಂದು ಔಷಧಿಯು ಕೋವಿಡ್ನ ರೆಪ್ಲಿಕೇಶನ್ ಅನ್ನು ನಿಲ್ಲಿಸುವಲ್ಲಿ ಒಂದು ಆ್ಯಂಟಿವೈರಲ್ ಆಗಿ ಪರಿಣಾಮಕಾರಿಯಾದ ಔಷಧಿಯಾಗಿದೆ ಎಂದು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು ಘೋಷಿಸಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತೀಯ ಸೇನೆಯು ಯಾವ ದಿನದಂದು ಸಿಯಾಚಿನ್ ದಿನವನ್ನು ಆಚರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಏಪ್ರಿಲ್ 13. ಏಪ್ರಿಲ್ 13ರಂದು ಭಾರತೀಯ ಸೇನೆಯು ಸಿಯಾಚಿನ್ ದಿನವನ್ನು ಆಚರಿಸುತ್ತದೆ. ಮುಂದಿನ ಪ್ರಶ್ನೆ, ಭಾರತಕ್ಕೆ ಯಾವ ದೇಶದವರು ಟಾರ್ಪಿಡೋ ಕ್ಷಿಪಣಿಗಳು ಮತ್ತು ಹಾರ್ಪೂನ್ ವಾಯು ಉಡಾವಣಾ ಕ್ಷಿಪಣಿಗಳನ್ನು ಮಾರಾಟ ಮಾಡಲು ಒಪ್ಪಿಗೆ ನೀಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಅಮೆರಿಕ ದೇಶ. ಅಮೆರಿಕ ದೇಶದವರು ಈ ಒಂದು ಟಾರ್ಪಿಡೋ ಕ್ಷಿಪಣಿಗಳು ಮತ್ತು ಹಾರ್ಪೂನ್ ವಾಯು ಉಡಾವಣಾ ಕ್ಷಿಪಣಿಗಳನ್ನು ಭಾರತಕ್ಕೆ ಮಾರಾಟ ಮಾಡಲು ಒಪ್ಪಿಗೆಯನ್ನು ನೀಡಿದ್ದಾರೆ. ಮುಂದಿನ ಪ್ರಶ್ನೆ,
ಇತ್ತೀಚೆಗೆ MPL ಮೊಬೈಲ್ ಪ್ರೀಮಿಯರ್ ಲೀಗ್ ಆನ್ಲೈನ್ ಪ್ಲಾಟ್ಫಾರ್ಮ್ನ ಬ್ರ್ಯಾಂಡ್ ರಾಯಭಾರಿಯಾಗಿ ಯಾರು ಆಯ್ಕೆ ಮಾಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ತಮನ್ನಾ ಭಾಟಿಯವರು. ತಮನ್ನಾ ಭಾಟಿಯವರನ್ನು ಇತ್ತೀಚೆಗೆ ಒಂದು MPLನ ಆನ್ಲೈನ್ ಪ್ಲಾಟ್ಫಾರ್ಮ್ನ ರಾಯಭಾರಿಯಾಗಿ ಆಯ್ಕೆ ಮಾಡಲಾಗಿದೆ ಮತ್ತು ಈ ಒಂದು MPLನ ಇನ್ನೋರ್ವ ರಾಯಭಾರಿಯಾಗಿ ವಿರಾಟ್ ಕೊಹ್ಲಿ ಅವರು ಕೂಡ ಮುಂದುವರೆದಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಬ್ಯಾಂಕ್ ದೆಹಲಿ ಮತ್ತು ಚೆನ್ನೈನಲ್ಲಿ ಮೊಬೈಲ್ ATM ವ್ಯಾನ್ಸ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ICICI ಬ್ಯಾಂಕ್. ICICI ಬ್ಯಾಂಕ್ನವರು ಇತ್ತೀಚೆಗೆ ದೆಹಲಿ ಮತ್ತು ಚೆನ್ನೈನಲ್ಲಿ ಮೊಬೈಲ್ ATM ವ್ಯಾನ್ಸ್ ಅನ್ನು ಆರಂಭಿಸಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತದ ಯಾವ ಬ್ಯಾಂಕಿಂದ ಚೀನಾ ಸೆಂಟ್ರಲ್ ಬ್ಯಾಂಕ್ ಶೇರನ್ನು ಖರೀದಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 HDFC ಬ್ಯಾಂಕ್ನಿಂದ ಚೀನಾ ಸೆಂಟ್ರಲ್ ಬ್ಯಾಂಕ್ ಅವರು ಶೇರನ್ನು ಖರೀದಿ ಮಾಡಿದ್ದಾರೆ. ವಿಶ್ವ ಬ್ಯಾಂಕ್ ತನ್ನ ವರದಿಯನ್ನು ದಕ್ಷಿಣ ಏಷ್ಯಾ ಆರ್ಥಿಕ ಗಮನ ಸೌತ್ ಏಷ್ಯಾ ಎಕನಾಮಿಕ್ ಫೋಕಸ್ ಬಿಡುಗಡೆ ಮಾಡಿತು. ಈ ವರದಿಯ ಪ್ರಕಾರ ಭಾರತೀಯ ಆರ್ಥಿಕತೆಯು 2020-21ನೇ ಆರ್ಥಿಕ ವರ್ಷದಲ್ಲಿ ಎಷ್ಟರಷ್ಟು ಬೆಳೆಯುವ ನಿರೀಕ್ಷೆ ಎಂದು ಅಂದಾಜಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 1.5ರಿಂದ 2.8%. ಇತ್ತೀಚೆಗೆ ಅಶೋಕ್ ದೇಸಾಯಿ ಎನ್ನುವರು ನಿಧನ ಹೊಂದಿದರು. ಇವರು ಭಾರತದ ಯಾವ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದ್ದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಟಾರ್ನಿ ಜನರಲ್. ಅಶೋಕ್ ದೇಸಾಯಿ ಅವರು ಭಾರತದ ಒಂದು ಮಾಜಿ ಅಟಾರ್ನಿ ಜನರಲ್ ಆಗಿ ಕಾರ್ಯನಿರ್ವಹಿಸಿದ್ದವರು ಇತ್ತೀಚೆಗೆ ನಿಧನ ಹೊಂದಿದರು. ಭಾರತದ ಮೊದಲ ರಿಮೋಟ್ ಹೆಲ್ತ್ ಮಾನಿಟರಿಂಗ್ ಸಿಸ್ಟಮ್ ಅನ್ನು ಎಲ್ಲಿ ಆರಂಭಿಸಲಾಗಿದೆ? ರಿಷಿಕೇಶದಲ್ಲಿ ಭಾರತದ ಮೊದಲ ರಿಮೋಟ್ ಹೆಲ್ತ್ ಸೆನ್ಸಿಂಗ್ ಮಾನಿಟರಿಂಗ್ ಸಿಸ್ಟಮ್ ಅನ್ನು ಆರಂಭಿಸಲಾಗಿದೆ. ಮತ್ತು ಎರಡನೇ ಪ್ರಶ್ನೆ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಜನಿಸಿದ ದಿನ ಏಪ್ರಿಲ್ 14. ಮತ್ತು 2020-21ರ ಹಣಕಾಸು ವರ್ಷದಲ್ಲಿ ಭಾರತದ ಆರ್ಥಿಕ ವೃದ್ಧಿ ದರವು ಎಷ್ಟು ಇರಲಿದೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದಾಜಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 1.9%. ಕೋವಿಡ್-19ಗಾಗಿ ಪೂಲ್ ಟೆಸ್ಟಿಂಗ್ ಅನ್ನು ಆರಂಭಿಸಿದ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಉತ್ತರ ಪ್ರದೇಶ್ ರಾಜ್ಯವು ಕೋವಿಡ್-19ಗಾಗಿ ಪೂಲ್ ಟೆಸ್ಟಿಂಗ್ ಅನ್ನು ಆರಂಭಿಸಿದ ಮೊದಲ ರಾಜ್ಯವಾಗಿದೆ. ಕೋವಿಡ್-19 ಸೋಂಕಿತ ರೋಗಿಗಳಿಂದ ಮಾದರಿಗಳನ್ನು ಸ್ವೀಕರಿಸಲು ಯಾವ ಸಂಸ್ಥೆಯು ಕೋವ್ಯಾಕ್ಸ್ ಎಂಬ ಒಂದು ಕಿಯೋಸ್ಕ್ ಕ್ಯಾಬಿನ್ ಅನ್ನು ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 DRDO ಅವರು ಒಂದು ಕೋವ್ಯಾಕ್ಸ್ ಎಂಬ ಒಂದು ಕಿಯೋಸ್ಕ್ ಕ್ಯಾಬಿನ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಕೋವಿಡ್-19 ತಡೆಗಟ್ಟಲು ಆಯುರ್ವೇದಿಕ್ ಮತ್ತು ಅಲೋಪತಿ ಔಷಧಿಗಳನ್ನು ಬಳಕೆ ಮಾಡಲು ತೀರ್ಮಾನಿಸಿದ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಗೋವಾ ರಾಜ್ಯವು ಕೋವಿಡ್-19 ತಡೆಗಟ್ಟಲು ಒಂದು ಆಯುರ್ವೇದಿಕ್ ಮತ್ತು ಅಲೋಪತಿ ಔಷಧಿಗಳನ್ನು ಬಳಕೆ ಮಾಡಲು ತೀರ್ಮಾನಿಸಿದ್ದಾರೆ. ಯಾವ ದೇಶವು ಇತ್ತೀಚೆಗೆ WHO ನೀಡುತ್ತಿದ್ದ ದೇಣಿಗೆಯನ್ನು ನಿಲ್ಲಿಸಲು ತೀರ್ಮಾನಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಮೆರಿಕ ದೇಶವು ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರಿಗೆ ನೀಡುತ್ತಿದ್ದ ಒಂದು ದೇಣಿಗೆಯನ್ನು ನಿಲ್ಲಿಸಿದ್ದಾರೆ. ಯಾವ ಒಂದು ಆ್ಯಪ್ ಜಗತ್ತಿನಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ 50 ಮಿಲಿಯನ್ ಡೌನ್ಲೋಡ್ ಆಗಿದೆ ಎಂದು ಇತ್ತೀಚೆಗೆ ನೀತಿ ಆಯೋಗ ತಿಳಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆರೋಗ್ಯ ಸೇತು ಆ್ಯಪ್. ಇದಕ್ಕೂ ಮುಂಚೆ ಪೋಕೆಮಾನ್ ಗೋ ಎಂಬ ಒಂದು ಆ್ಯಪ್ ಅತಿ ಕಡಿಮೆ ಅವಧಿಯಲ್ಲಿ 50 ಮಿಲಿಯನ್ ಡೌನ್ಲೋಡ್ ಆಗಿದ್ದ ಒಂದು ದಾಖಲೆಯನ್ನು ಹೊಂದಿತ್ತು. ಪ್ರಸ್ತುತ ಆರೋಗ್ಯ ಸೇತು ಆ ದಾಖಲೆಯನ್ನು ಬೀಟ್ ಮಾಡಿದೆ. ಮುಂದಿನ ಪ್ರಶ್ನೆ, ದೇಖೋ ಅಪ್ನಾ ದೇಶ್ ಎಂಬ ಆನ್ಲೈನ್ ವೆಬಿನಾರ್ ಅನ್ನು ಆರಂಭಿಸಿದ ಸಚಿವಾಲಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಪ್ರವಾಸೋದ್ಯಮ ಸಚಿವಾಲಯ. ಪ್ರವಾಸೋದ್ಯಮ ಸಚಿವಾಲಯವು ದೇಖೋ ಅಪ್ನಾ ದೇಶ್ ಎಂಬ ಒಂದು ಆನ್ಲೈನ್ ವೆಬಿನಾರ್ ಅನ್ನು ಆರಂಭಿಸಿದೆ. ಫಿಟ್ ಇಂಡಿಯಾ ಅಭಿಯಾನವು ಯಾವ ಸಂಸ್ಥೆಯ ಜೊತೆಗೂಡಿ ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ನಲ್ಲಿ ಫಿಟ್ನೆಸ್ ವಿಡಿಯೋ ಒದಗಿಸುವ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 CBSE. ಈ ಫಿಟ್ ಇಂಡಿಯಾ ಅಭಿಯಾನವು CBSEಯ ಜೊತೆಗೂಡಿ ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ ಫಿಟ್ನೆಸ್ ವಿಡಿಯೋವನ್ನು ಒದಗಿಸಲು ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಇತ್ತೀಚೆಗೆ ವಿರೂಪಾಕ್ಷ ಮಿಶ್ರಾ ಅವರು ಯಾವ ಬ್ಯಾಂಕ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ನೇಮಕವಾಗಿದ್ದಾರೆ? ಇವರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ನೇಮಕವಾಗಿದ್ದಾರೆ. ಯಾವ ಒಂದು ಸಂಸ್ಥೆಯು ಎನ್ಹಾನ್ಸ್ಮೆಂಟ್ ಇನ್ ಲರ್ನಿಂಗ್ ವಿತ್ ಇಂಪ್ರೂವ್ಮೆಂಟ್ ಇನ್ ಸ್ಕಿಲ್ಸ್ ಎಲ್ಲಿಸ್ ಎಂಬ ಆನ್ಲೈನ್ ಪೋರ್ಟಲ್ ಅನ್ನು ಆರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ AICT ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅವರು ಈ ಒಂದು ಆನ್ಲೈನ್ ಪೋರ್ಟಲ್ ಅನ್ನು ಆರಂಭಿಸಿದ್ದಾರೆ. 2020ರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅನ್ನು ಯಾವ ದೇಶ ಆಯೋಜಿಸಲಿದೆ? ಇದಕ್ಕೆ ಸರಿಯಾದ ಉತ್ತರ ಭಾರತ. ಮಾರ್ಚ್ ತಿಂಗಳಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ ಎಷ್ಟು ದಾಖಲಾಗಿದೆ?
ಇದಕ್ಕೆ ಸರಿಯಾದ ಉತ್ತರ 5.1%. ಕೋವಿಡ್-19 ತಡೆಗಟ್ಟಲು ಭಾರತ ಮತ್ತು WHO ಯಾವ ಒಂದು ಯೋಜನೆಯನ್ನು ತೊಡಗಿಸಿಕೊಂಡಿವೆ? ಇದಕ್ಕೆ ಸರಿಯಾದ ಉತ್ತರ ಪೋಲಿಯೋ ಸರ್ವೈಲೆನ್ಸ್ ಪ್ರಾಜೆಕ್ಟ್. ಈ ಪೋಲಿಯೋ ಸರ್ವೈಲೆನ್ಸ್ ಪ್ರಾಜೆಕ್ಟ್ನೊಂದಿಗೆ ಭಾರತ ಮತ್ತು WHO ಒಂದು ಯೋಜನೆಯನ್ನು ತೊಡಗಿಸಿಕೊಂಡಿವೆ. ಇತ್ತೀಚೆಗೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ ಎಷ್ಟನೇ ಸೆಕ್ಷನ್ ಅಡಿಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವುದು ಒಂದು ಅಪರಾಧ ಎಂದು ಸರ್ಕಾರ ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 51ನೇ ಸೆಕ್ಷನ್ ಪ್ರಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವುದು ಒಂದು ಅಪರಾಧ ಎಂದು ತಿಳಿಸಿದೆ. 2020ರಲ್ಲಿ ನಡೆಯಬೇಕಾಗಿದ್ದ IPL ಅನ್ನು BCCI ಅನಿರ್ದಿಷ್ಟಾವಧಿಯವರೆಗೆ ಅಮಾನತುಗೊಳಿಸಲು ತೀರ್ಮಾನಿಸಿದೆ. ಹಾಗಾದರೆ ಇದು ಎಷ್ಟನೇ IPLನ ಆವೃತ್ತಿಯಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 13. IPL ಸ್ಟಾರ್ಟ್ ಆಗಿದ್ದು 2008ರಲ್ಲಿ. ಪ್ರಸ್ತುತ ಇದು ಒಂದು 13ನೇ ಆವೃತ್ತಿಯಾಗುತ್ತಿತ್ತು. ಇತ್ತೀಚೆಗೆ ಸರ್ವೆ ಆಫ್ ಇಂಡಿಯಾ ಕೋವಿಡ್-19 ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ಅಭಿವೃದ್ಧಿಪಡಿಸಿದ ಆ್ಯಪ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸಹಯೋಗ್ ಆ್ಯಪ್. ಒಂದು ಸರ್ವೆ ಆಫ್ ಇಂಡಿಯಾ ಅವರು ಸಹಯೋಗ್ ಆ್ಯಪನ್ನು ಒಂದು ಅಭಿವೃದ್ಧಿಪಡಿಸಿದ್ದಾರೆ. ಮೂನ್ ಜೆ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ದಕ್ಷಿಣ ಕೊರಿಯಾ. ಭಾರತ್ ಇನ್ಸ್ಟಾಪೇ ಎಂಬ ಆನ್ಲೈನ್ ಪೇಮೆಂಟ್ ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದ ಟೆಲಿಕಾಂ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 BSNL. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಜೊತೆಗೆ ಜಂಟಿಯಾಗಿ BSNL ಅವರು ಭಾರತ್ ಇನ್ಸ್ಟಾಪೇ ಎಂಬ ಒಂದು ಆನ್ಲೈನ್ ಪೇಮೆಂಟ್ ಪ್ಲಾಟ್ಫಾರ್ಮನ್ನು ಆರಂಭಿಸಿದ್ದಾರೆ. ವಿಶ್ವ ಕಲೆ ದಿನ ವರ್ಲ್ಡ್ ಆರ್ಟ್ ಡೇ ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಏಪ್ರಿಲ್ 15ರಂದು. ಪ್ರತಿ ವರ್ಷ ಏಪ್ರಿಲ್ 15ರಂದು ವರ್ಲ್ಡ್ ಆರ್ಟ್ ಡೇ ಎಂದು ಆಚರಿಸಲಾಗುತ್ತದೆ. ವಿನಿತಾ ಅರೋರಾ ಅವರು ಯಾವ ಕಂಪನಿಯ MD ಮತ್ತು CEO ಆಗಿ ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಪೇಟಿಎಂ ಜನರಲ್ ಇನ್ಶೂರೆನ್ಸ್. ಪೇಟಿಎಂ ಜನರಲ್ ಇನ್ಶೂರೆನ್ಸ್ನ ಒಂದು MD ಮತ್ತು CEO ಆಗಿ ವಿನೀತ್ ಅರೋರಾ ಅವರು ನೇಮಕವಾಗಿದ್ದಾರೆ. ಯಾವ ರಾಜ್ಯ ಸರ್ಕಾರವು ಶಾಲಾ ಮಕ್ಕಳಿಗಾಗಿ ಸ್ಮೈಲ್ ಎಂಬ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ರಾಜಸ್ಥಾನ್. ರಾಜಸ್ಥಾನ ಸರ್ಕಾರವು ಮಕ್ಕಳಿಗಾಗಿ ಸ್ಮೈಲ್ ಎಂಬ ಒಂದು ಲರ್ನಿಂಗ್ ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದ್ದಾರೆ. ಬಾಲಿವುಡ್ ನಟ ಸಾರಾ ಅಲಿ ಖಾನ್ ಇತ್ತೀಚೆಗೆ ಯಾವ ಬ್ರ್ಯಾಂಡ್ನ ರಾಯಭಾರಿಯಾಗಿ ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 JBL. ಒಂದು JBL ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಒಂದು ಬಾಲಿವುಡ್ ನಟ ಸಾರಾ ಅಲಿ ಖಾನ್ ಅವರು ಆಯ್ಕೆಯಾಗಿದ್ದಾರೆ. ಮತ್ತು ಭಾರತದಲ್ಲಿ ಇತ್ತೀಚೆಗೆ ಮನುಷ್ಯನ ನಂತರ ಯಾವ ಜೀವಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ? ಮನುಷ್ಯನ ನಂತರ ಭಾರತದಲ್ಲಿ ಬಾವಲಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. WWF ವರ್ಲ್ಡ್ ವೈಡ್ ಫಂಡ್ ಇಂಡಿಯಾ ತನ್ನ ಸಂಸ್ಥೆಯ ರಾಯಭಾರಿಯಾಗಿ ಯಾರನ್ನು ಆಯ್ಕೆ ಮಾಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ವಿಶ್ವನಾಥನ್ ಆನಂದ್ ಅವರು. WWFನ ಒಂದು ಇಂಡಿಯಾ ತನ್ನ ಸಂಸ್ಥೆಯ ರಾಯಭಾರಿಯಾಗಿ ವಿಶ್ವನಾಥ್ ಆನಂದ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಯಾವ ಬ್ಯಾಂಕ್ ಓಬಿಕಸ್ ಎಂಬ ಒಂದು ಸರ್ವೆಯನ್ನು ಪ್ರಾರಂಭಿಸಿದೆ? RBI. ವಿಶ್ವ ಹಿಮೋಫಿಲಿಯಾ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಏಪ್ರಿಲ್ 17ರಂದು ವಿಶ್ವ ಹಿಮೋಫಿಲಿಯಾ ದಿನವನ್ನು ಆಚರಿಸಲಾಗುತ್ತದೆ. ಕೇಂದ್ರ ಸರ್ಕಾರವು ಕೃಷಿ ಉತ್ಪನ್ನಗಳ ಸಾರಿಗೆಗಾಗಿ ಅಭಿವೃದ್ಧಿಪಡಿಸಿದ ಆ್ಯಪ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಕಿಸಾನ್ ರಥ. ಕಿಸಾನ್ ರಥ ಎಂಬ ಒಂದು ಆ್ಯಪನ್ನು ಕೇಂದ್ರ ಸರ್ಕಾರವು ಕೃಷಿ ಉತ್ಪನ್ನಗಳ ಸಾರಿಗೆಗಾಗಿ ಅಭಿವೃದ್ಧಿಪಡಿಸಿದ ಒಂದು ಆ್ಯಪ್ ಆಗಿದೆ. ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಸರ್ಕಾರವು SS ಕೊರೋನಾ ಎಂಬ ಆ್ಯಪ್ ಅನ್ನು ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ದೆಹಲಿ. ದೆಹಲಿ ಸರ್ಕಾರವು SS ಕೊರೋನಾ ಎಂಬ ಒಂದು ಆ್ಯಪನ್ನು ಅಭಿವೃದ್ಧಿಪಡಿಸಿದ್ದಾರೆ. ಯಾವ ಸರ್ಕಾರಿ ಪ್ರಯೋಗಾಲಯವು ಮೊದಲ ಬಾರಿಗೆ ಕೊರೋನಾ ವೈರಸ್ನ ಜೀನೋಮ್ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 GBRC. ಗುಜರಾತ್ ಬಯೋಟೆಕ್ನಾಲಜಿ ರಿಸರ್ಚ್ ಸೆಂಟರ್ ಅವರು ಈ ಒಂದು ಮೊದಲ ಬಾರಿಗೆ ಕೊರೋನಾ ವೈರಸ್ನ ಜೀನೋಮ್ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆ ಮಾಡಿದೆ. ಪೇಟಿಎಂ ಪೇಮೆಂಟ್ ಕಂಪನಿಯು ಯಾವ ಒಂದು ಕಂಪನಿಯ ಸಹಯೋಗದೊಂದಿಗೆ ತನ್ನ ಗ್ರಾಹಕರಿಗೆ ಡೆಬಿಟ್ ಕಾರ್ಡನ್ನು ನೀಡುವ ನಿರ್ಧಾರ ಕೈಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಮಾಸ್ಟರ್ ಕಾರ್ಡ್. ಈ ಮಾಸ್ಟರ್ ಕಾರ್ಡ್ ಕಂಪನಿಯೊಂದಿಗೆ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಜಂಟಿಯಾಗಿ ಒಂದು ಗ್ರಾಹಕರಿಗೆ ಡೆಬಿಟ್ ಕಾರ್ಡನ್ನು ನೀಡುವ ನಿರ್ಧಾರ ಕೈಗೊಂಡಿದೆ. ಇತ್ತೀಚೆಗೆ ಗಜಾನನ್ ಭಟ್ ಅವರು ನಿಧನ ಹೊಂದಿದರು. ಇವರು ಯಾವ ಕಲಾವಿದರಾಗಿದ್ದರು? ಇವರು ಯಕ್ಷಗಾನ ಕಲಾವಿದರಾಗಿದ್ದರು. ದೇಶದ ಆರ್ಥಿಕ ವೃದ್ಧಿ ದರವು ಪ್ರಸಕ್ತ ಹಣಕಾಸು ವರ್ಷ 2020-21ರಲ್ಲಿ ಶೇಕಡಾ ಎಷ್ಟಕ್ಕೆ ಕುಸಿಯುವ ಸಾಧ್ಯತೆ ಇದೆ ಎಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಂಶೋಧನೆ ವರದಿ ಅಂದಾಜು ಮಾಡಿದೆ?
ಇದಕ್ಕೆ ಸರಿಯಾದ ಉತ್ತರ 1.1%. ವಿಲ್ಲಿ ಡೇವಿಸ್ ಎಂಬ ಒಬ್ಬ ಪ್ರಸಿದ್ಧ ಆಟಗಾರ ಇತ್ತೀಚೆಗೆ ನಿಧನರಾದರು. ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ ಆಟಗಾರ? ಅದಕ್ಕೆ ಸರಿಯಾದ ಉತ್ತರ ಫುಟ್ಬಾಲ್. ಯಾವ ರಾಜ್ಯ ಸರ್ಕಾರ ಕೋವಿಡ್ ಮದತ್ ಎಂಬ ಟೆಲಿಮೆಡಿಸಿನ್ ಸಹಾಯವಾಣಿಯನ್ನು ಆರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ. ಕೋವಿಡ್-19ನಿಂದ ಚೇತರಿಸಿಕೊಂಡ ರೋಗಿಗಳಿಗೆ ತಮ್ಮ ಪ್ಲಾಸ್ಮಾವನ್ನು ದಾನ ಮಾಡುವಂತೆ ಒತ್ತಾಯಿಸಲು ಯಾವ ಕಂಪನಿಯು ಪ್ಲಾಸ್ಮಾ ಬಾಟ್ ಅನ್ನು ಆರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಮೈಕ್ರೋಸಾಫ್ಟ್. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಭಾರತೀಯರಿಗೆ ಯಾವ ಒಂದು ಆ್ಯಪ್ಗೆ ಪರ್ಯಾಯ ಆ್ಯಪನ್ನು ಕಂಡುಹಿಡಿದರೆ 1 ಕೋಟಿ ರೂಪಾಯಿ ಬಹುಮಾನ ನೀಡುವುದಾಗಿ ಘೋಷಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಝೂಮ್. ಕೇಂದ್ರ ಸರ್ಕಾರ ಇತ್ತೀಚೆಗೆ ಯಾವ ನೌಕರರು ಕರ್ತವ್ಯದಲ್ಲಿ ನಿರತರಾದಾಗ ಕೋವಿಡ್-19 ರೋಗಕ್ಕೆ ಬಲಿಯಾದರೆ 10 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಪೋಸ್ಟ್ ಆಫೀಸ್ ನೌಕರರಿಗೆ. ಟಿವಿಎಸ್ ಮೋಟಾರ್ ಕಂಪನಿ ನಾರ್ಟನ್ ಕ್ರೀಡಾ ಮೋಟಾರ್ ಸೈಕಲ್ ಅನ್ನು ಸ್ವಾಧೀನಪಡಿಸಿಕೊಂಡಿತು. ಹಾಗಾದರೆ ನಾರ್ಟನ್ ಎಂಬುದು ಯಾವ ದೇಶದ ಕಂಪನಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಬ್ರಿಟನ್. ಶಟ್ಲಿಂಗ್ ಟು ಟಾಪ್ ಎಂಬುದು ಯಾವ ಒಬ್ಬ ಕ್ರೀಡಾಪಟುವಿನ ಜೀವನಾಧಾರಿತ ಕಥೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಪಿ.ವಿ. ಸಿಂಧು. ಶಟ್ಲಿಂಗ್ ಟು ಟಾಪ್ ಎಂಬ ಒಂದು ಜೀವನಾಧಾರಿತ ಕಥೆಯು ಪಿ.ವಿ. ಸಿಂಧು ಅವರದಾಗಿದೆ. ಇಂಟರ್ನ್ಯಾಷನಲ್ ಟೇಬಲ್ ಟೆನ್ನಿಸ್ ಫೆಡರೇಷನ್ ಬಿಡುಗಡೆ ಮಾಡಿದ ವಿಶ್ವ ಕ್ರಮಾಂಕ ಪಟ್ಟಿಯಲ್ಲಿ ಭಾರತದ ಯಾವ ಆಟಗಾರ ಭಾರತೀಯರಲ್ಲಿ ಮೊದಲನೇ ಸ್ಥಾನ ಪಡೆದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಅಚಂತಾ ಶರತ್ ಅವರು. ಇತ್ತೀಚೆಗೆ ಪಿಟ್ ವೈಪರ್ ಟ್ರೈಮೆರೆಸುರಸ್ ಸಲಾಜರ್ ಎಂಬ ಹಾವಿನ ಪ್ರಭೇದ ಯಾವ ರಾಜ್ಯದಲ್ಲಿ ಪತ್ತೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಅರುಣಾಚಲ ಪ್ರದೇಶ್. ಗಾರ್ಟ್ನರ್ 2019 ಡಿಜಿಟಲ್ ಕಾರ್ಯಸ್ಥಳದ ಸಮೀಕ್ಷೆಯ ಪ್ರಕಾರ ಯಾವ ದೇಶವು ವಿಶ್ವದ ಅತ್ಯಂತ ಡಿಜಿಟಲ್ ಕೌಶಲ್ಯದ ದೇಶ ಎಂದು ಕಂಡುಹಿಡಿದಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಭಾರತ. ಭಾರತದ ನವೀಕರಿಸಬಹುದಾದ ಇಂಧನ ಸಬ್ಸಿಡಿಗಳು 2017-18ರಿಂದ 2018-19ರವರೆಗೆ ಶೇಕಡಾ ಎಷ್ಟರಷ್ಟು ಕುಸಿದಿವೆ ಎಂದು ಇತ್ತೀಚೆಗೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ IISD ಮತ್ತು ಕೌನ್ಸಿಲ್ ಆನ್ ಎನರ್ಜಿ, ಎನ್ವಿರಾನ್ಮೆಂಟ್ ಮತ್ತು ವಾಟರ್ ನಡೆಸಿದ ಅಧ್ಯಯನ ತಿಳಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 35%. ನಾಸಾ ತನ್ನ ಗಗನಯಾತ್ರಿಗಳ ಹಾರಾಟವನ್ನು ಮೇ 27, 2020ರಂದು ಪ್ರಾರಂಭಿಸುವುದಾಗಿ ಘೋಷಿಸಿತು ಮತ್ತು IMFನ ಕೇಂದ್ರ ಕಚೇರಿ ಇರುವುದು ವಾಷಿಂಗ್ಟನ್ DC-ಯಲ್ಲಿ. ಸಮುದಾಯ ಅಡುಗೆ ಮನೆಗಳನ್ನು ಜಿಯೋ ಟ್ಯಾಗ್ ಮಾಡಿದ ಮೊದಲ ರಾಜ್ಯ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಉತ್ತರ ಪ್ರದೇಶ್. ಉತ್ತರ ಪ್ರದೇಶ್ ರಾಜ್ಯವು ಸಮುದಾಯ ಅಡುಗೆ ಮನೆಗಳನ್ನು ಜಿಯೋ ಟ್ಯಾಗ್ ಮಾಡಿದ ಮೊದಲ ರಾಜ್ಯವಾಗಿದೆ. ಯಾವ ದೇಶದ ಸಂಶೋಧಕರು ಅಯಾನುಗೋಳದ ಎಲೆಕ್ಟ್ರಾನಿಕ್ ಸಾಂದ್ರತೆಯನ್ನು ಊಹಿಸಲು ಒಂದು ಮಾದರಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಭಾರತ. ದೇಶದ ಅತಿ ದೊಡ್ಡ ಕ್ವಾರಂಟೈನ್ ಕೇಂದ್ರ ನರೇಲಾ ಆಗಿದೆ. ಹಾಗಾದರೆ ನರೇಲಾ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ದೆಹಲಿ. ಈ ನರೇಲಾ ಎಂಬ ಒಂದು ನಗರವು ದೆಹಲಿಯಲ್ಲಿ ಬರುವಂತಹ ಒಂದು ಪ್ರದೇಶವಾಗಿದೆ. ಇತ್ತೀಚೆಗೆ ಅಪರೂಪದ ಲೆದರ್ ಬ್ಯಾಕ್ ಸಮುದ್ರ ಆಮೆಗಳು ಗೂಡುಗಳು ಯಾವ ದೇಶದಲ್ಲಿ ಕಂಡು ಬಂದಿವೆ? ಇದಕ್ಕೆ ಸರಿಯಾದ ಉತ್ತರ ಥೈಲ್ಯಾಂಡ್. ಕೋವಿಡ್-19 ಸೋಂಕಿತರಿಗೆ ಔಷಧಿಯನ್ನು ಒದಗಿಸಲು ಯಾವ ಒಂದು IITಯು ವಾರ್ಡ್ಬಾಟ್ ಎಂಬ ಒಂದು ರೋಬೋಟ್ ಅನ್ನು ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 IIT ರೂಪಾರ್. ವಿಶ್ವ ಲಿವರ್ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಏಪ್ರಿಲ್ 19ರಂದು ಪ್ರತಿ ವರ್ಷ ವಿಶ್ವ ಲಿವರ್ ದಿನವನ್ನು ಆಚರಿಸಲಾಗುತ್ತದೆ. ಇತ್ತೀಚೆಗೆ ಅಮೆರಿಕದ ಜೀನ್ ಡೀಚ್ ತಮ್ಮ 95ನೇ ವಯಸ್ಸಿನಲ್ಲಿ ನಿಧನರಾದರು. ಅವರು ಯಾವ ಕ್ಷೇತ್ರಕ್ಕೆ ಸೇರಿದ್ದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅನಿಮೇಟರ್ ಮತ್ತು ಫಿಲ್ಮ್ ಮೇಕರ್. ಪ್ರತಿ ವರ್ಷ ಏಪ್ರಿಲ್ 20ರಂದು ವಿಶ್ವಸಂಸ್ಥೆಯ ಚೀನೀಸ್ ಭಾಷಾ ದಿನ ಎಂದು ಆಚರಿಸಲಾಗುತ್ತದೆ. ಎಲೆಕ್ಟ್ರಿಕ್ ವಾಹನಗಳ ತಯಾರಕರ ಸೊಸೈಟಿ ಎಲೆಕ್ಟ್ರಿಕ್ ವಾಹನಗಳ ಮಾರಾಟದ ಕುರಿತಾದ ತನ್ನ ಡೇಟಾವನ್ನು ಬಿಡುಗಡೆ ಮಾಡಿದೆ. ಅದರ ವರದಿಯ ಪ್ರಕಾರ 2019-20 ಆರ್ಥಿಕ ವರ್ಷದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಮಾರಾಟವು 20%ನಷ್ಟು ಹೆಚ್ಚಾಗಲಿದೆ ಎಂದು ತಿಳಿಸಿದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮ್ಯಾಟ್ಹಾರ್ನ್ ಪರ್ವತ ಎಲ್ಲಿ ಕಂಡು ಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸ್ವಿಟ್ಜರ್ಲ್ಯಾಂಡ್. ಕೆಳಗಿನವುಗಳಲ್ಲಿ ಯಾವುದು G20 ಒಕ್ಕೂಟದ ಸದಸ್ಯ ರಾಷ್ಟ್ರವಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಶ್ರೀಲಂಕಾ. ಯುನಿಸೆಫ್ನ ಕೇಂದ್ರ ಕಚೇರಿ ಇರುವುದು ನ್ಯೂಯಾರ್ಕ್ನಲ್ಲಿ.
ರಾಷ್ಟ್ರೀಯ ಜೈವಿಕ ಇಂಧನ ಸಮನ್ವಯ ಸಮಿತಿ ನಡೆಸಿದ ಸಭೆಯಲ್ಲಿ ಯಾವ ಒಂದು ಧಾನ್ಯದಿಂದ ಸ್ಯಾನಿಟೈಸರ್ಗಾಗಿ ಇಥನಾಲ್ ಅನ್ನು ತಯಾರಿಸಲು ನಿರ್ಧರಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಕ್ಕಿ. ಕೋವಿಡ್-19 ಮುಕ್ತವಾದ ದೇಶದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಯಾವ ರಾಜ್ಯ ಪಾತ್ರವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಗೋವಾ. ಬ್ರಿಕ್ಸ್ ಗುಂಪಿನ ಹೊಸ ಅಭಿವೃದ್ಧಿ ಬ್ಯಾಂಕ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಭಾರತಕ್ಕೆ $1 ಬಿಲಿಯನ್ ಕೋವಿಡ್-19 ನಿಧಿ ಹಣಕಾಸು ನೆರವು ನೀಡಲಾಗಿದೆ. ಈ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ 2014. ಈ NDB ಬ್ಯಾಂಕ್ ಸ್ಥಾಪನೆಯಾಗಿದ್ದು 2014ರಲ್ಲಿ. ಭಾರತದ ರಾಷ್ಟ್ರಪತಿ ಶ್ರೀ ರಾಮನಾಥ್ ಕೋವಿಂದ್ ಅವರ ಕಾರ್ಯದರ್ಶಿಯಾಗಿ ನೇಮಕವಾದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಕಪಿಲ್ ದೇವ್ ತ್ರಿಪಾಠಿ. ಕಪಿಲ್ ದೇವ್ ತ್ರಿಪಾಠಿ ಅವರು ಇತ್ತೀಚೆಗೆ ಭಾರತದ ರಾಷ್ಟ್ರಪತಿ ಶ್ರೀ ರಾಮನಾಥ್ ಕೋವಿಂದ್ ಅವರ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದಾರೆ. ಪ್ರತಿ ವರ್ಷ ಭಾರತವು ನಾಗರಿಕ ಸೇವಾ ದಿನವನ್ನು ಎಂದು ಆಚರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಏಪ್ರಿಲ್ 21. ಪ್ರತಿ ವರ್ಷ ಏಪ್ರಿಲ್ 21ರಂದು ಭಾರತವು ನಾಗರಿಕ ಸೇವಾ ದಿನವನ್ನು ಆಚರಿಸುತ್ತದೆ. ದಾಪೋರಿಜೋ ಸೇತುವೆಯನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸುಬನ್ಸಿರಿ. ಸುಬನ್ಸಿರಿ ನದಿಗೆ ದಾಪೋರಿಜೋ ಎಂಬ ಸೇತುವೆಯನ್ನು ಅಡ್ಡಲಾಗಿ ನಿರ್ಮಿಸಲಾಗಿದೆ. ಕೋವಿಡ್ ಇಂಡಿಯಾ ಸೇವಾ ಎಂಬ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದ ಕೇಂದ್ರ ಸಚಿವಾಲಯ ಯಾವುದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಕೋವಿಡ್ ಇಂಡಿಯಾ ಸೇವಾ ಎಂಬ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದೆ. 2020ರ ವಿಶ್ವ ಭೂ ದಿನದ ಧ್ಯೇಯ ವಾಕ್ಯ ಏನು? ಕ್ಲೈಮೇಟ್ ಆಕ್ಷನ್ ಎಂಬುದು 2020ರ ವರ್ಲ್ಡ್ ಅರ್ತ್ ಡೇನ ಥೀಮ್ ಆಗಿದೆ. ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಸೃಜನಶೀಲತೆ ಮತ್ತು ನಾವೀನ್ಯತೆ ದಿನವನ್ನು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಏಪ್ರಿಲ್ 21. ಯಾವ ರಾಜ್ಯ ಸರ್ಕಾರವು ಗೆಟ್ CET ಗೋ ಎಂಬ ಆನ್ಲೈನ್ ಕ್ರ್ಯಾಶ್ ಕೋರ್ಸ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಕರ್ನಾಟಕ. ವಿಶ್ವ ಹೆಪಟೈಟಿಸ್ ದಿನವನ್ನು ಜುಲೈ 28ರಂದು ಆಚರಿಸಲಾಗುತ್ತದೆ ಮತ್ತು ಗ್ರೇಮ್ ಸ್ಮಿತ್ ಅವರು ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ ಆಟಗಾರರಾಗಿದ್ದಾರೆ. ಸುಜಲಾಂ ಸುಫಲಾಂ ಜಲ ಸಂಚಯ ಅಭಿಯಾನ್ ಇದು ಯಾವ ರಾಜ್ಯ ಸರ್ಕಾರದ ಯೋಜನೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಗುಜರಾತ್. ಯಾವ ನಗರದ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಸಯಾಮ್ ಎಂಬ ಮೊಬೈಲ್ ಆ್ಯಪ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಪುಣೆ. 2020ರ ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕವನ್ನು ಬಿಡುಗಡೆ ಮಾಡಲಾಯಿತು. ಈ ಸೂಚ್ಯಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ 142. ವಿಶ್ವ ಪುಸ್ತಕ ಹಕ್ಕುಸ್ವಾಮ್ಯ ದಿನ ವರ್ಲ್ಡ್ ಬುಕ್ ಆ್ಯಂಡ್ ಕಾಪಿರೈಟ್ ಡೇಯನ್ನು ಪ್ರತಿ ವರ್ಷ ಏಪ್ರಿಲ್ 23ರಂದು ಆಚರಿಸಲಾಗುತ್ತದೆ. ಯಾವ ಕಂಪನಿಯು ಡೇವಿಡ್ ಲೀ ಅವರನ್ನು CEO ಆಗಿ ನೇಮಕ ಮಾಡಿದೆ? ಹವಾಯಿ ಟೆಲಿಕಮ್ಯುನಿಕೇಷನ್ ಇಂಡಿಯಾ ಅವರು ಡೇವಿಡ್ ಲೀ ಅವರನ್ನು CEO ಆಗಿ ನೇಮಕ ಮಾಡಿದೆ. ಯಾವ ರಾಜ್ಯ ಸರ್ಕಾರವು ಕೋವಿಡ್-19ನ ರೋಗ ಲಕ್ಷಣಗಳನ್ನು ತ್ವರಿತವಾಗಿ ಪರೀಕ್ಷಿಸಲು ತಿರಂಗಾ ಎಂಬ ವಾಹನವನ್ನು ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಕೇರಳ. ವಿಶ್ವಸಂಸ್ಥೆಯ ವರ್ಲ್ಡ್ ಫುಡ್ ಪ್ರೋಗ್ರಾಂ ಇತ್ತೀಚೆಗೆ ಆಹಾರ ಬಿಕ್ಕಟ್ಟಿನ ಕುರಿತು ತನ್ನ 4ನೇ ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡಿತು. ಅದರ ಕೇಂದ್ರ ಕಚೇರಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ರೋಮ್. ಡಾಬಾಗಳ ಮತ್ತು ದುರಸ್ತಿ ಅಂಗಡಿಗಳ ಲಿಸ್ಟ್ಗಾಗಿ ಡ್ಯಾಶ್ಬೋರ್ಡ್ ಅನ್ನು ಆರಂಭಿಸಿದ ಸಚಿವಾಲಯ? ಇದಕ್ಕೆ ಸರಿಯಾದ ಉತ್ತರ ಸಾರಿಗೆ ಸಚಿವಾಲಯ. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ G20 ಕೃಷಿ ಮಂತ್ರಿಗಳ ಸಭೆಯಲ್ಲಿ ಯಾವ ಕೇಂದ್ರ ಸಚಿವರು ಭಾಗವಹಿಸಿದ್ದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ನರೇಂದ್ರ ಸಿಂಗ್ ತೋಮಾರ್ ಅವರು. ಯಾವ ಫೌಂಡೇಶನ್ನವರು ಮಿಷನ್ ಅನ್ನ ಸೇವಾ ಎಂಬ ಅತಿದೊಡ್ಡ ಉಚಿತ ಊಟ ಕಾರ್ಯಕ್ರಮ ಆರಂಭಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ರಿಲಯನ್ಸ್ ಫೌಂಡೇಶನ್ ಅವರು. ಯಾವ ಸಾಮಾಜಿಕ ಜಾಲತಾಣ ಆ್ಯಪ್ನವರು ಇತ್ತೀಚೆಗೆ ಗೇಮಿಂಗ್ ಆ್ಯಪನ್ನು ಆರಂಭಿಸಿದ್ದಾರೆ? ಫೇಸ್ಬುಕ್ನವರು. ಮತ್ತು ವಾಯ್ಸ್ ಬ್ಯಾಂಕಿಂಗ್ ಸರ್ವಿಸ್ ಆರಂಭಿಸಿದ ಬ್ಯಾಂಕ್ ಯಾವುದು? ICICI ಬ್ಯಾಂಕ್ ಅವರು ವಾಯ್ಸ್ ಬ್ಯಾಂಕಿಂಗ್ ಸರ್ವಿಸ್ ಆರಂಭಿಸಿದ ಬ್ಯಾಂಕ್ ಆಗಿದೆ. ಯಾವ ಕೇಂದ್ರ ಸಚಿವಾಲಯವು ವಿದ್ಯಾದಾನ್ 2.0 ಎಂಬ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಕೋವಿಡ್-19 ಅನ್ನು ತಡೆಗಟ್ಟಲು ಆಪ್ತಮಿತ್ರ ಎಂಬ ಮೊಬೈಲ್ ಆ್ಯಪ್ ಅನ್ನು ಮತ್ತು ಸಹಾಯವಾಣಿಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಕರ್ನಾಟಕ.
ಇತ್ತೀಚೆಗೆ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ನಾನು ಬ್ಯಾಡ್ಮಿಂಟನ್ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದೆ. ಅದರ ರಾಯಭಾರಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಭಾರತದಿಂದ PV ಸಿಂಧು ಅವರನ್ನು ಆಯ್ಕೆ ಮಾಡಲಾಗಿದೆ ಮತ್ತು ಕೆನಡಾ ಮತ್ತು ಚೀನಾದಿಂದ ಚಾನ್ ವೋ ಯುಎನ್ ಮತ್ತು ಮಿಚೆಲ್ ಲೀ ಅವರನ್ನು ಆಯ್ಕೆ ಮಾಡಿದ್ದಾರೆ. ಆದ ಕಾರಣ ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲರೂ. ಪ್ರಾಜೆಕ್ಟ್ ಚೇತಕ್ ಅಡಿಯಲ್ಲಿ ಯಾವ ನದಿಗೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅವರು ಶಾಶ್ವತ ಸೇತುವೆಯನ್ನು ನಿರ್ಮಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ರಾವಿ ನದಿಗೆ. ಗಾಂಜಾ ಕೃಷಿಯನ್ನು ಕಾನೂನುಬದ್ಧಗೊಳಿಸಿದ ಮೊದಲ ಅರಬ್ ರಾಷ್ಟ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಲೆಬನಾನ್. ಲೆಬನಾನ್ ರಾಷ್ಟ್ರವು ಗಾಂಜಾ ಕೃಷಿಯನ್ನು ತನ್ನ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಒಂದು ಕಾನೂನುಬದ್ಧಗೊಳಿಸಿದೆ. ವಿಶ್ವಸಂಸ್ಥೆಯು ಏಪ್ರಿಲ್ 23ರಂದು ಯಾವ ಭಾಷಾ ದಿನವನ್ನಾಗಿ ಆಚರಿಸಲಾಗುತ್ತದೆ? ಸ್ಪ್ಯಾನಿಷ್ ಮತ್ತು ಇಂಗ್ಲಿಷ್. ವಿಶ್ವಸಂಸ್ಥೆಯು ಏಪ್ರಿಲ್ 23ರಂದು ಸ್ಪ್ಯಾನಿಷ್ ಮತ್ತು ಇಂಗ್ಲಿಷ್ ಭಾಷಾ ದಿನವನ್ನಾಗಿ ಆಚರಿಸುತ್ತದೆ. 2020ರಲ್ಲಿ ವಿಲಿಯಂ ಕೋಲ್ಬಿ ಪ್ರಶಸ್ತಿ ಪಡೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಡಮ್ ಹಿಗ್ಗಿನ್ಬೋಥಮ್. ಆಡಮ್ ಹಿಗ್ಗಿನ್ಬೋಥಮ್ ಅವರು 2020ರಲ್ಲಿ ವಿಲಿಯಂ ಕೋಲ್ಬಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2020ರಲ್ಲಿ ಯಾವ ನಗರವು ಯುನೆಸ್ಕೋದ ವಿಶ್ವ ಪುಸ್ತಕ ರಾಜಧಾನಿಯಾಗಿ ಘೋಷಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಮಲೇಷಿಯಾದ ರಾಜಧಾನಿಯಾದಂಥ ಕೌಲಾಲಂಪುರನ್ನು 2020ರಲ್ಲಿ ಯುನೆಸ್ಕೋದ ವಿಶ್ವ ಪುಸ್ತಕ ರಾಜಧಾನಿಯಾಗಿ ಘೋಷಿಸಲಾಯಿತು. ಅಂತಾರಾಷ್ಟ್ರೀಯ ಮೋಟಾರ್ ಸೈಕಲ್ ತಯಾರಕರ ಸಂಘ IMMAನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ರಾಕೇಶ್ ಶರ್ಮಾ. TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಕಂಪನಿಯು ಯಾವ ದೇಶದ ಒಂದು ಬ್ಯಾಂಕನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣ ಮಾಡಲು ಸಹಾಯ ಮಾಡಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಇಸ್ರೇಲ್. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಸ್ಥಾಪನೆಯಾಗಿದ್ದು 1942 ಸೆಪ್ಟೆಂಬರ್ 26ರಂದು. ಇತ್ತೀಚೆಗೆ ನಿಧನರಾದ ಲೈಸೇನಿಯಾ ಕಾರ್ಸ್ ಇವರು ಫಿಜಿ ದೇಶದ ಮಾಜಿ ಪ್ರಧಾನಿಯಾಗಿದ್ದರು. ಮೊಬೈಲ್ ವೈರಾಲಜಿ ರಿಸರ್ಚ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಅನ್ನು ESIC ಆಸ್ಪತ್ರೆಯ ಸಹಯೋಗದೊಂದಿಗೆ DRDO ಅವರು ಎಲ್ಲಿ ಸ್ಥಾಪಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಹೈದರಾಬಾದ್. ಈ ಒಂದು ಮೊಬೈಲ್ ವೈರಾಲಜಿ ಲ್ಯಾಬನ್ನು ಹೈದರಾಬಾದ್ನಲ್ಲಿ ಸ್ಥಾಪಿಸಲಾಗಿದೆ. ಆಹಾರ ಸಂಸ್ಕರಣಾ ಉದ್ಯಮ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಾರತೀಯ ಆಹಾರ ಸಂಸ್ಕರಣಾ ಉದ್ಯಮ ಸಂಸ್ಥೆ COVID-19 ರೋಗಿಗಳಿಗೆ ಪೌಷ್ಟಿಕಾಂಶಯುಕ್ತ ಸಮೃದ್ಧ ಆಹಾರವನ್ನು ತಯಾರಿಸುತ್ತಿದೆ. ಅದರ ಕೇಂದ್ರ ಕಚೇರಿಯು ತಂಜಾವೂರಿನಲ್ಲಿದೆ. ಏಪ್ರಿಲ್ 23ರಂದು ಯಾವ ರಾಜ್ಯವು ಕೋಂಗ್ಜೋಮ್ ದಿನವನ್ನು ಆಚರಿಸಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಮಣಿಪುರ. ಹಳ್ಳಿಗಳಲ್ಲಿ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ಒಂದು ಆ್ಯಪ್ ಅನ್ನು ಆರಂಭಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಗ್ರಾಮ್ ಸ್ವರಾಜ್. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಯಾವ ವರ್ಷದಿಂದ ಆಚರಿಸಲು ಪ್ರಾರಂಭಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 2010. ಪ್ರತಿ ವರ್ಷ 24 ಏಪ್ರಿಲ್ ಅಂದು ನ್ಯಾಷನಲ್ ಪಂಚಾಯತಿ ರಾಜ್ ದಿನವನ್ನು ಆಚರಿಸಲಾಗುತ್ತಿದೆ. ಲಾಕ್ಡೌನ್ ಸಮಯದಲ್ಲಿ ವಿದ್ಯಾರ್ಥಿಗಳಿಗಾಗಿ ಸಂಪರ್ಕ್ ದೀದಿ ಎಂಬ ಆ್ಯಪ್ ಅನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ್. ಉತ್ತರಾಖಂಡ್ ರಾಜ್ಯ ಸರ್ಕಾರವು ಲಾಕ್ಡೌನ್ ಸಮಯದಲ್ಲಿ ವಿದ್ಯಾರ್ಥಿಗಳಿಗಾಗಿ ಸಂಪರ್ಕ್ ದೀದಿ ಎಂಬ ಒಂದು ಆ್ಯಪ್ ಅನ್ನು ಪ್ರಾರಂಭಿಸಿದ್ದಾರೆ. ಚೀನಾ ದೇಶವು ಮೊದಲ ಬಾರಿಗೆ ಥೈನ್ವ್ಯಾನ್ 1 ಎಂಬ ಉಪಗ್ರಹವನ್ನು ಯಾವ ವರ್ಷದಲ್ಲಿ ಮಂಗಳ ಗ್ರಹಕ್ಕೆ ಕಳುಹಿಸಲು ನಿರ್ಧರಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 2020. COVID-19 ಸಾಂಕ್ರಾಮಿಕ ರೋಗದ ಲಾಕ್ಡೌನ್ ಅವಧಿಯಲ್ಲಿ ಸುಲಭ ಮತ್ತು ಸುರಕ್ಷಿತ ಸಾರಿಗೆಯನ್ನು ಖಚಿತಪಡಿಸಿಕೊಳ್ಳಲು ರಾಜ್ಯದ ಹೊರಗಿನಿಂದ ಅಗತ್ಯ ವಸ್ತುಗಳನ್ನು ಸಾಗಿಸುವ ಟ್ರಕ್ ಚಾಲಕರು ಮತ್ತು ಕೈ ಚೀಲಗಾರರಿಗಾಗಿ COVID-19 ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಮಿಜೋರಾಂ. ಅಂಬುಬಾಚಿ ಮೇಳವನ್ನು ಯಾವ ರಾಜ್ಯದಲ್ಲಿ ನಡೆಸುತ್ತಾರೆ? ಅಸ್ಸಾಂ ರಾಜ್ಯದಲ್ಲಿ ಅಂಬುಬಾಚಿ ಮೇಳವನ್ನು ಆಚರಿಸುತ್ತಾರೆ. COVID-19ನಿಂದಾಗಿ 2020ರಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಯಾವ ಸಂಸ್ಥೆಯು ನ್ಯಾನೋ ವಸ್ತುಗಳನ್ನು ಮ್ಯಾಪಿಂಗ್ ಮಾಡಲು ನ್ಯಾನೋ ಬ್ಲಿಟ್ಸ್ ಎಂಬ ಒಂದು ಉಪಕರಣವನ್ನು ಕಂಡುಹಿಡಿದಿದೆ? ಇದಕ್ಕೆ ಸರಿಯಾದ ಉತ್ತರ ಅಡ್ವಾನ್ಸ್ಡ್ ರಿಸರ್ಚ್ ಸೆಂಟರ್ ಫಾರ್ ಪೌಡರ್ ಮೆಟಲರ್ಜಿ ಆ್ಯಂಡ್ ನ್ಯೂ ಮಟೀರಿಯಲ್ಸ್. ರಾಷ್ಟ್ರೀಯ ಇನ್ನೋವೇಷನ್ ಫೌಂಡೇಶನ್ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಗುಜರಾತ್. ಯಾವ ಕಂಪನಿಯು ಇತ್ತೀಚೆಗೆ ಜಿಯೋ ಕಂಪನಿಯ ಶೇರನ್ನು ಖರೀದಿಸಿದೆ? ಫೇಸ್ಬುಕ್. ವಿಶ್ವ ಮಲೇರಿಯಾ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಏಪ್ರಿಲ್ 25ರಂದು ಪ್ರತಿ ವರ್ಷ ವಿಶ್ವ ಮಲೇರಿಯಾ ದಿನವನ್ನು ಆಚರಿಸಲಾಗುತ್ತದೆ.
ಕೋವಿಡ್-19 ಸೋಂಕಿನ ಬಗ್ಗೆ ಮುನ್ಸೂಚನೆ ನೀಡಲು ಪ್ರಕೃತಿ ಎಂಬ ವೆಬ್ ಆಧಾರಿತ ಡ್ಯಾಶ್ಬೋರ್ಡ್ ಅನ್ನು ಅಭಿವೃದ್ಧಿಪಡಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಐಐಟಿ ಡೆಲ್ಲಿ. ಬ್ರೆಜಿಲಿಯನ್ನ ಖಗೋಳಶಾಸ್ತ್ರಜ್ಞರು ಯಾವ 2 ಗ್ರಹಗಳ ನಡುವೆ 19 ಹೊಸ ಕ್ಷುದ್ರ ಗ್ರಹಗಳನ್ನು ಕಂಡುಹಿಡಿದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಗುರು ಮತ್ತು ನೆಪ್ಚೂನ್. ವಿಶ್ವದ ಅತಿ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿ ಇದ್ದ ದೂರದರ್ಶಕ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಹಬಲ್ ಬಾಹ್ಯಾಕಾಶ ದೂರದರ್ಶಕವು ವಿಶ್ವದ ಅತಿ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿ ಇದ್ದ ದೂರದರ್ಶಕವಾಗಿದೆ. ವಿಶ್ವ ರೋಗ ನಿರೋಧಕ ವಾರ ಎಂಬ ಪ್ರತಿ ವರ್ಷ ಯಾವ ವಾರವನ್ನು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಏಪ್ರಿಲ್ ತಿಂಗಳ ಕೊನೆಯ ವಾರವನ್ನು ವಿಶ್ವ ರೋಗ ನಿರೋಧಕ ವಾರ ಎಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಯಾವ ಪ್ಯಾರಾಮಿಲಿಟರಿ ಪಡೆಯು ಈ ಕಾರ್ಯಾಲಯ ಎಂಬ ಆ್ಯಪ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ CISF ಅವರು ಈ ಕಾರ್ಯಾಲಯ ಎಂಬ ಒಂದು ಆ್ಯಪನ್ನು ಆರಂಭಿಸಿದ್ದಾರೆ. ಶಿವದಾಸ್ ಮೀನಾ ಅವರು ಯಾವ ಕಂಪನಿಯ MD ಆಗಿ ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಹುಡ್ಕೋ. ಶಿವದಾಸ್ ಮೀನಾ ಅವರು ಹುಡ್ಕೋ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಕಂಪನಿಯ MD ಆಗಿ ನೇಮಕವಾಗಿದ್ದಾರೆ. ಯಾವ ಕಾಯ್ದೆಯಡಿಯಲ್ಲಿ ಅಕ್ಟೋಬರ್ 21ರವರೆಗೆ ಭಾರತ ಸರ್ಕಾರ ಬ್ಯಾಂಕಿಂಗ್ ಉದ್ಯಮವನ್ನು ಸಾರ್ವಜನಿಕ ಉಪಯುಕ್ತತೆ ಸೇವೆ ಎಂದು ಘೋಷಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಕೈಗಾರಿಕಾ ವಿವಾದ ಕಾಯ್ದೆ 1947. ಪೇಟಿಎಂ ಕಂಪನಿಯು ಯಾವ ಕಂಪನಿಯ ಸಹಯೋಗದೊಂದಿಗೆ ರೀಚಾರ್ಜ್ ಸಾಥಿ ಎಂಬ ಒಂದು ಯೋಜನೆಯನ್ನು ಆರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ವೊಡಾಫೋನ್ ಐಡಿಯಾ. ಪೇಟಿಎಂ ಕಂಪನಿಯು ವೊಡಾಫೋನ್ ಐಡಿಯಾ ಒಂದು ಸಹಯೋಗದೊಂದಿಗೆ ರೀಚಾರ್ಜ್ ಸಾಥಿ ಎಂಬ ಒಂದು ಯೋಜನೆಯನ್ನು ಆರಂಭಿಸಿದೆ. ಆನ್ಲೈನ್ನಲ್ಲಿ ವೈದ್ಯಕೀಯ ಸಲಹೆ ನೀಡಲು ಇ-ಸಂಜೀವಿನಿ OPD ಎಂಬ ಒಂದು ಪೋರ್ಟಲ್ ಅನ್ನು ಆರಂಭಿಸಿದ ರಾಜ್ಯ ಸರ್ಕಾರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಹಿಮಾಚಲ ಪ್ರದೇಶ್. ಹೈಸ್ಪೀಡ್ ಮ್ಯಾಗ್ನೆಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿಯನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ IIT ಮಂಡಿ. IIT ಮಂಡಿಯವರು ಹೈಸ್ಪೀಡ್ ಮ್ಯಾಗ್ನೆಟಿಕ್ ರ್ಯಾಂಡಮ್ ಅನ್ನು ಒಂದು ಆಕ್ಸೆಸ್ ಮೆಮೊರಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಗಿ ಯಾರು ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸಂಜಯ್ ಕೊಠಾರಿ ಅವರು. ವಿಶ್ವ ಬೌದ್ಧಿಕ ಆಸ್ತಿ ಹಕ್ಕುಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ 26. ವಿಶ್ವ ಬೌದ್ಧಿಕ ಆಸ್ತಿ ಹಕ್ಕುಗಳ ದಿನವನ್ನು ಏಪ್ರಿಲ್ 26ರಂದು ಆಚರಿಸಲಾಗುತ್ತದೆ. ಈ ವರ್ಷದ ಒಂದು ಥೀಮ್ ಇನೋವೇಟ್ ಫಾರ್ ಎ ಗ್ರೀನ್ ಫ್ಯೂಚರ್. ಇತ್ತೀಚೆಗೆ ಯಾವ ರಾಷ್ಟ್ರವು ತನ್ನ ಮೊದಲ ಮಿಲಿಟರಿ ಉಪಗ್ರಹವನ್ನು ಉಡಾವಣೆ ಮಾಡಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಇರಾನ್. ಇಂಟರ್ನ್ಯಾಷನಲ್ ಡೇ ಫಾರ್ ಮಲ್ಟಿಲ್ಯಾಟರಲಿಸಮ್ ಆ್ಯಂಡ್ ಡಿಪ್ಲೊಮೆಸಿ ಫಾರ್ ಪೀಸ್ ಎಂದು ಏಪ್ರಿಲ್ 24ರಂದು ಆಚರಿಸಲಾಗುತ್ತದೆ. ಬಾಲ್ ಟ್ಯಾಂಪರಿಂಗ್ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಕ್ರಿಕೆಟ್. ಚಾರ್ನೋಬಿಲ್ ದುರಂತ ನಡೆದಿದ್ದು ಯಾವಾಗ? ಚಾರ್ನೋಬಿಲ್ ದುರಂತ ನಡೆದಿದ್ದು 1986 ಏಪ್ರಿಲ್ 26ರಂದು. ಸ್ಪೇಸ್ಎಕ್ಸ್ನ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಎಲಾನ್ ಮಸ್ಕ್. ಎಲಾನ್ ಮಸ್ಕ್ ಅವರು ಸ್ಪೇಸ್ಎಕ್ಸ್ನ ಸ್ಥಾಪಕರು ಮತ್ತು CEO ಅವರಾಗಿದ್ದಾರೆ. ವಿಶ್ವ ಪ್ರಯೋಗಾಲಯದ ಪ್ರಾಣಿಗಳ ದಿನ ಯಾವಾಗ ಆಚರಿಸಲಾಗುತ್ತದೆ? ಏಪ್ರಿಲ್ 24ರಂದು ವಿಶ್ವ ಪ್ರಯೋಗಾಲಯದ ಪ್ರಾಣಿಗಳ ದಿನ ಎಂದು ಆಚರಿಸಲಾಗುತ್ತದೆ. ಕೋವಿಡ್-19ನಿಂದ ಆರ್ಥಿಕ ಸಮಸ್ಯೆಯನ್ನು ಎದುರಿಸುತ್ತಿರುವ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಹಣಕಾಸಿನ ನೆರವು ನೀಡಲು ಯಾವ ಬ್ಯಾಂಕ್ ಯೋಜನೆ ರೂಪಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರು SIDBI ಅವರು ಈ ಕೋವಿಡ್-19ನಿಂದ ಆರ್ಥಿಕ ಸಮಸ್ಯೆಯನ್ನು ಎದುರಿಸುತ್ತಿರುವ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಒಂದು ಹಣಕಾಸು ನೆರವು ನೀಡಲು ಒಂದು ಯೋಜನೆಯನ್ನು ರೂಪಿಸಿದ್ದಾರೆ. ಇತ್ತೀಚೆಗೆ ಬಿಡುಗಡೆಯಾದ ಬ್ಲೂಮ್ಬರ್ಗ್ ಸೂಚ್ಯಂಕದ ಅನುಸಾರ ಏಷ್ಯಾದ ಅತಿ ದೊಡ್ಡ ಶ್ರೀಮಂತ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಮುಕೇಶ್ ಅಂಬಾನಿ ಅವರು. ಇದಕ್ಕೂ ಮುಂಚೆ ಜಾಕ್ಮಾ ಅವರು ಇದ್ದರು, ಆದರೆ ಇತ್ತೀಚೆಗೆ ಬಂದ ಒಂದು ವರದಿಯ ಪ್ರಕಾರ ಜಾಕ್ಮಾ ಅವರನ್ನು ಹಿಂದಿಕ್ಕಿ ಮುಕೇಶ್ ಅಂಬಾನಿ ಅವರು ಏಷ್ಯಾದ ಅತಿ ದೊಡ್ಡ ಶ್ರೀಮಂತರಾಗಿದ್ದಾರೆ. ಇತ್ತೀಚೆಗೆ ನಡೆದ ಸಾರ್ಕ್ನ ಆರೋಗ್ಯ ಮಂತ್ರಿಗಳ ವಿಡಿಯೋ ಕಾನ್ಫರೆನ್ಸ್ ಅನ್ನು ಯಾವ ದೇಶ ಆಯೋಜಿಸಿತ್ತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಪಾಕಿಸ್ತಾನ್. ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಕರಣಗಳನ್ನು ಆಲಿಸಲು ತನ್ನ ಎಲ್ಲ ನ್ಯಾಯಾಲಯಗಳಲ್ಲಿ ಅಗತ್ಯವಾದ ಮೂಲಸೌಕರ್ಯಗಳನ್ನು ಹೊಂದಿರುವ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಉತ್ತರ ಪ್ರದೇಶ್.
ದಾಸಾಶಿಲ್ ಎಂಬುದು ಯಾವ ರೋಗಕ್ಕಾಗಿ ಕಂಡುಹಿಡಿದ ಮೊದಲ ಬ್ರ್ಯಾಂಡೆಡ್ ಜೆನೆಟಿಕ್ ಔಷಧಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಕ್ಯಾನ್ಸರ್. ಕೊರೋನಾ ವೈರಸ್ನ ನಿಖರವಾದ ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಯಾವ ರಾಜ್ಯ ಸರ್ಕಾರವು ದೃಷ್ಟಿ ಎಂಬ ಒಂದು ಆನ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಉತ್ತರಾಖಂಡ್. ವಿಶ್ವ ಬ್ಯಾಂಕ್ನ ವರದಿಯ ಪ್ರಕಾರ 2020ರ ಆರ್ಥಿಕ ವರ್ಷದಲ್ಲಿ ಭಾರತದ ಹಣ ರವಾನೆಯ ಪ್ರಮಾಣವು ಎಷ್ಟು % ಕುಸಿಯುವ ನಿರೀಕ್ಷಿಸಿದೆ ಎಂದು ತಿಳಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 23%. ಜೀವನ್ ಶಕ್ತಿ ಎಂಬ ಯೋಜನೆಯನ್ನು ಆರಂಭಿಸಿದ ರಾಜ್ಯ ಸರ್ಕಾರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಮಧ್ಯಪ್ರದೇಶ್. 2020 ಮೇ ತಿಂಗಳ ನಂತರ ಯಾವ ರಾಷ್ಟ್ರವು WHO ನಾಯಕತ್ವವನ್ನು ವಹಿಸಲಿದೆ? 2020 ಮೇ ತಿಂಗಳವರೆಗೆ ಜಪಾನ್ ಇರುತ್ತದೆ ಮತ್ತು 2020 ಮೇ ತಿಂಗಳ ನಂತರ ಭಾರತ ದೇಶವು ಒಂದು WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನ ನಾಯಕತ್ವವನ್ನು ವಹಿಸಲಿದೆ. ಯಾವ ಸಂಸ್ಥೆ VITAL ಎಂಬ ಹೊಸ ಅಧಿಕ ಒತ್ತಡದ ವೆಂಟಿಲೇಟರ್ ಅನ್ನು ಕೋವಿಡ್-19 ರೋಗಿಗಳಿಗೆ ಚಿಕಿತ್ಸೆ ನೀಡಲು ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಿದೆ? ಇದಕ್ಕೆ ಸರಿಯಾದ ಉತ್ತರ ನಾಸಾ ಅವರು ಒಂದು VITAL ಎಂಬ ಒಂದು ಹೊಸ ಅಧಿಕ ಒತ್ತಡದ ವೆಂಟಿಲೇಟರ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಪ್ರತಿನಿಧಿ ದಿನವನ್ನು ಏಪ್ರಿಲ್ 25ರಂದು ಆಚರಿಸಲಾಗುತ್ತದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿ ಭಾರತದೊಳಗೆ ಸಕ್ರಿಯ ಔಷಧಿಗಳನ್ನು ಉತ್ಪಾದಿಸಲು ಲ್ಯಾಕ್ಸಾಯಿ ಲೈಫ್ ಸೈನ್ಸಸ್ನೊಂದಿಗೆ ಜೊತೆಗೂಡಿದೆ. ಹಾಗಾದರೆ ಲ್ಯಾಕ್ಸಾಯಿ ಲೈಫ್ ಸೈನ್ಸ್ನ ಕೇಂದ್ರ ಕಚೇರಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಹೈದರಾಬಾದ್. ಕೋವಿಡ್-19ಗೆ ಚಿಕಿತ್ಸೆ ನೀಡಲು ಪ್ಲಾಸ್ಮಾ ಚಿಕಿತ್ಸೆಯನ್ನು ಪ್ರಾರಂಭಿಸಿದ ಮೊದಲ ಸರ್ಕಾರಿ ಆಸ್ಪತ್ರೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಕಿಂಗ್ ಜಾರ್ಜ್ ಸರ್ಕಾರಿ ಆಸ್ಪತ್ರೆ, ಉತ್ತರ ಪ್ರದೇಶ್. ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ NTPC ಇತ್ತೀಚೆಗೆ 10 ಹೈಡ್ರೋಜನ್ ಇಂಧನ ಕೋಶ ಆಧಾರಿತ ಬಸ್ಸುಗಳನ್ನು ಮತ್ತು 10 ಎಲೆಕ್ಟ್ರಿಕ್ ಕಾರುಗಳನ್ನು ಬಿಡುಗಡೆ ಮಾಡಿದೆ. ಹಾಗಾದರೆ NTPC ಸ್ಥಾಪನೆಯಾಗಿದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 1975. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ SIPRI ವಿಶ್ವದ ವಿವಿಧ ದೇಶಗಳ ಮಿಲಿಟರಿ ಖರ್ಚು ಕುರಿತು ತನ್ನ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿಯ ಪ್ರಕಾರ ಮೊದಲನೇ ಸ್ಥಾನದಲ್ಲಿರುವ ರಾಷ್ಟ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅಮೆರಿಕವು ಮೊದಲನೇ ಸ್ಥಾನದಲ್ಲಿದೆ, ಚೀನಾ 2ನೇ ಸ್ಥಾನದಲ್ಲಿದೆ, ಭಾರತ 3ನೇ ಸ್ಥಾನದಲ್ಲಿದೆ ಮತ್ತು ರಷ್ಯಾ 4ನೇ ಸ್ಥಾನದಲ್ಲಿದೆ. ಸನಾ ಮೀರ್ ಇವರು ಯಾವ ಕ್ರೀಡೆಗೆ ಸೇರಿದವರಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಕ್ರಿಕೆಟ್. ರೂಢಾರ್ ಎಂಬ ಅತಿ ಕಡಿಮೆ ಬೆಲೆಯ ಮೆಕ್ಯಾನಿಕಲ್ ವೆಂಟಿಲೇಟರ್ ಅಭಿವೃದ್ಧಿಪಡಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 IIT ಮುಂಬೈ. ಧನ್ವಂತರಿ ಎಂಬ ಯೋಜನೆಯನ್ನು ಆರಂಭಿಸಿದ ರಾಜ್ಯ ಸರ್ಕಾರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಸ್ಸಾಂ. ಈ ಧನ್ವಂತರಿ ಎಂಬ ಒಂದು ಯೋಜನೆಯನ್ನು ಆರಂಭಿಸಿದ ರಾಜ್ಯ ಸರ್ಕಾರ ಅಸ್ಸಾಂ. ಯಾವ ರಾಜ್ಯವು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್-19 ಸೋಂಕಿತರಿಗೆ ಊಟ ಮತ್ತು ಔಷಧಿಯನ್ನು ಸರಬರಾಜು ಮಾಡಲು ಕಾರ್ಮಿಬಾಟ್ ಎಂಬ ಒಂದು ರೋಬೋಟ್ ಅನ್ನು ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಕೇರಳ. ದೇಶದ ಅತಿ ಉದ್ದದ ಮತ್ತು ಎತ್ತರದ ಜಲ ಮೇಲ್ಸೇತುವೆ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಕರ್ನಾಟಕ. ಕರ್ನಾಟಕದ ಬಿಜಾಪುರ ಜಿಲ್ಲೆಯಲ್ಲಿ ದೇಶದ ಅತಿ ಉದ್ದದ ಮತ್ತು ಎತ್ತರದ ಜಲ ಮೇಲ್ಸೇತುವೆಯನ್ನು ನಿರ್ಮಿಸಲಾಗಿದೆ. IIITM ಕೋವಿಡ್-19 ಸಂಶೋಧನೆಗಾಗಿ ವಿಲೋಖಾನ ಎಂಬ ಒಂದು ಸರ್ಚ್ ಇಂಜಿನ್ ಅನ್ನು ರಚಿಸಿದೆ. ಈ IITM ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದು ಕೇಂದ್ರ ಕಚೇರಿಯಲ್ಲಿದೆ. ಇದಕ್ಕೆ ಸರಿಯಾದ ಉತ್ತರ ಕೇರಳ. ಕೆಲಸದಲ್ಲಿ ಸುರಕ್ಷತೆ ಮತ್ತು ಆರೋಗ್ಯಕ್ಕಾಗಿ ವಿಶ್ವ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 28ರಂದು ಆಚರಿಸಲಾಗುತ್ತದೆ. ಹಾಗಾದರೆ 2020ರ ಧ್ಯೇಯ ವಾಕ್ಯವೇನು? ಇದಕ್ಕೆ ಸರಿಯಾದ ಉತ್ತರ ಸ್ಟಾಪ್ ದ ಪ್ಯಾಂಡಮಿಕ್. ಇತ್ತೀಚೆಗೆ ಯಾವ ಸಂಸ್ಥೆಯು ಬಿಡುಗಡೆ ಮಾಡಿದ ಹೊಸ ನಕ್ಷೆಯಲ್ಲಿ ಭಾರತದ ಲಡಾಖ್ ಪ್ರದೇಶವು ಚೀನಾ ಗಡಿ ಪ್ರದೇಶದಲ್ಲಿ ಗುರುತಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ವಿಶ್ವ ಆರೋಗ್ಯ ಸಂಸ್ಥೆಯವರು ಬಿಡುಗಡೆ ಮಾಡಿದ ಒಂದು ನಕ್ಷೆಯಲ್ಲಿ ಭಾರತದ ಲಡಾಖ್ ಪ್ರದೇಶವು ಚೀನಾದ ಗಡಿ ಪ್ರದೇಶದಲ್ಲಿ ಗುರುತಿಸಲಾಗಿದೆ. ಪಿಚ್ ಬ್ಲ್ಯಾಕ್ ಎಂಬುದು ಯಾವ ದೇಶವು ಆಯೋಜಿಸಿದ್ದ ದ್ವೈವಾರ್ಷಿಕ ಯುದ್ಧ ಅಭ್ಯಾಸವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಆಸ್ಟ್ರೇಲಿಯಾ. ಈ ಒಂದು ಅಭ್ಯಾಸವನ್ನು ಈ ವರ್ಷ 2020ರಲ್ಲಿ ಕ್ಯಾನ್ಸಲ್ ಮಾಡಲಾಗಿದೆ. ಇತ್ತೀಚೆಗೆ ನಡೆದ ಬ್ರಿಕ್ಸ್ ವಿದೇಶಾಂಗ ಮಂತ್ರಿಗಳ ವಿಡಿಯೋ ಕಾನ್ಫರೆನ್ಸನ್ನು ಯಾವ ದೇಶ ಆಯೋಜಿಸಿತ್ತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ರಷ್ಯಾ. ಇತ್ತೀಚೆಗೆ ಜೇಮ್ಸ್ ಬೆಗ್ಸ್ ನಿಧನರಾದರು. ಇವರು ಯಾವ ಸಂಸ್ಥೆಯ ಮಾಜಿ ಆಡಳಿತಾಧಿಕಾರಿಯಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ನಾಸಾ.
ಉಮರ್ ಅಕ್ಮಲ್ ಇವರು ಯಾವ ದೇಶದ ಕ್ರಿಕೆಟ್ ಆಟಗಾರ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಪಾಕಿಸ್ತಾನ. ವಿದ್ಯಾರ್ಥಿಗಳಿಗಾಗಿ ಸಂಪರ್ಕ್ ಬೈತಕ್ ಎಂಬ ಒಂದು ಆ್ಯಪನ್ನು ಆರಂಭಿಸಿದ ರಾಜ್ಯ ಸರ್ಕಾರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಹರಿಯಾಣ. ನೆಟ್ವರ್ಕ್ ಸಾಮರ್ಥ್ಯವನ್ನು ಸುಧಾರಿಸಲು ಏರ್ಟೆಲ್ ಯಾವ ಕಂಪನಿಯೊಂದಿಗೆ ಜಂಟಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ನೋಕಿಯಾ. ಅಥ್ಲೆಟಿಕ್ಸ್ ಸಮಗ್ರತೆ ಘಟಕ ಜುಮಾ ಖಾತೂನ್ ಅನ್ನು 4 ವರ್ಷಗಳ ಕಾಲ ನಿಷೇಧಿಸಿದೆ. ಅವರು ಯಾವ ಆಟಗಾರ್ತಿಯಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ರನ್ನರ್. ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅದ್ವೈತ. ದ್ವೈತ ಎನ್ನುವುದನ್ನು ಮಧ್ವಾಚಾರ್ಯರು, ವಿಶಿಷ್ಟಾದ್ವೈತ ಎನ್ನುವುದನ್ನು ರಾಮಾನುಜಾಚಾರ್ಯರು, ಶಕ್ತಿ ವಿಶಿಷ್ಟಾದ್ವೈತ ಎನ್ನುವುದನ್ನು ಬಸವಣ್ಣನವರು ಪ್ರತಿಪಾದಿಸಿದ ಸಿದ್ಧಾಂತವಾಗಿದ್ದಾವೆ. ಕೋವಿಡ್ ಫಾರ್ಮಾ ಎಂಬ ಆ್ಯಪ್ ಬಿಡುಗಡೆ ಮಾಡಿದ ರಾಜ್ಯ ಆಂಧ್ರ ಪ್ರದೇಶ್. ಪ್ರತಿ ವರ್ಷ ವಿಶ್ವ ಪಶು ವೈದ್ಯಕೀಯ ದಿನವನ್ನು ಏಪ್ರಿಲ್ ಕೊನೆಯ ಶನಿವಾರದಂದು ಆಚರಿಸಲಾಗುತ್ತದೆ. ಪೀಟರ್ಸ್ಬರ್ಗ್ ಹವಾಮಾನ ಸಂವಾದ 2020 ಯಾವ ದೇಶವು ಆಯೋಜಿಸಿತ್ತು? ಇದಕ್ಕೆ ಸರಿಯಾದ ಉತ್ತರ ಜರ್ಮನಿ. ಜನರು ಮನೆಯಿಂದಲೇ ಕೆಲಸ ಮಾಡುತ್ತಿರುವುದರಿಂದ ದೇಶದಲ್ಲಿ ಸೈಬರ್ ದಾಳಿಯ ಸಂಖ್ಯೆ ಹೆಚ್ಚಾಗಿದೆ ಎಂದು ರಾಷ್ಟ್ರೀಯ ತಾಂತ್ರಿಕ ಸಂಶೋಧನಾ ಸಂಸ್ಥೆ ವರದಿ ಮಾಡಿದೆ. ಹಾಗಾದರೆ ಈ ಒಂದು NTRO ಸ್ಥಾಪನೆಯಾಗಿದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 2004. ಈ ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಸೇಷನ್ NTRO ಸ್ಥಾಪನೆಯಾಗಿದ್ದು 2004ರಲ್ಲಿ. HCARD ಎಂಬ ರೋಬೋಟ್ ಅನ್ನು ಆರೋಗ್ಯ ಕಾರ್ಯಕರ್ತರ ಸಹಾಯಕ್ಕಾಗಿ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 CSIR. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಇಂಡಸ್ಟ್ರಿಯಲ್ ರಿಸರ್ಚ್ ಅವರು ಈ ಒಂದು HCARD ಎಂಬ ಒಂದು ರೋಬೋಟನ್ನು ಆರೋಗ್ಯ ಕಾರ್ಯಕರ್ತರ ಸಹಾಯಕ್ಕಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಯಾವ ದೇಶವು ಅಪೆಕ್ನ ಒಂದು ಸದಸ್ಯ ರಾಷ್ಟ್ರವಲ್ಲ? ಅಪೆಕ್ ಅಂದರೆ ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್. ಭಾರತವು ಈ ಒಂದು ಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿಲ್ಲ. ಅಲ್ಝಮೈರ್ ಕಾಯಿಲೆಗೆ ನೈಸರ್ಗಿಕ ಉತ್ಪನ್ನವನ್ನು ಯಾವ ಸಂಸ್ಥೆ ಕಂಡುಹಿಡಿದಿದೆ? ಇದಕ್ಕೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್, ಬೆಂಗಳೂರು. ಈ ಒಂದು ಸಂಸ್ಥೆಯು ಅಲ್ಝಮೈರ್ ಕಾಯಿಲೆಗೆ ನೈಸರ್ಗಿಕ ಉತ್ಪನ್ನವನ್ನು ಕಂಡುಹಿಡಿದಂಥ ಸಂಸ್ಥೆಯಾಗಿದೆ. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಉಷ್ಣವಲಯದ ಚಂಡಮಾರುತಗಳಿಗೆ ಭಾರತೀಯ ಹವಾಮಾನ ಇಲಾಖೆ ಎಷ್ಟು ಹೊಸ ಹೆಸರುಗಳನ್ನು ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ 169. 13 ದೇಶಗಳು ಜಂಟಿಯಾಗಿ ಈ ಒಂದು 169 ಹೆಸರುಗಳನ್ನು ಬಿಡುಗಡೆ ಮಾಡಿದೆ. ಆಂತರಿಕ ಸ್ಥಳಾಂತರದ ಜಾಗತಿಕ ವರದಿಯ ಪ್ರಕಾರ 2019ರಲ್ಲಿ ಭಾರತದ ಎಷ್ಟು ಜನರು ಸ್ಥಳಾಂತರಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 5 ಮಿಲಿಯನ್. ಪ್ರತಿ ವರ್ಷ ಯಾವ ದಿನದಂದು ಅಂತಾರಾಷ್ಟ್ರೀಯ ನೃತ್ಯ ದಿನವನ್ನು ಆಚರಿಸಲಾಗುತ್ತದೆ? ವರ್ಲ್ಡ್ ಡ್ಯಾನ್ಸ್ ಡೇ ಅನ್ನು ಏಪ್ರಿಲ್ 29ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಆಯುರ್ ರಕ್ಷಾ ಎಂಬ ಆಸ್ಪತ್ರೆಯನ್ನು ಆರಂಭಿಸಿದ ರಾಜ್ಯ ಸರ್ಕಾರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಕೇರಳ. ಇತ್ತೀಚೆಗೆ ನಿಧನರಾದ ಬಾಲಿವುಡ್ ನಟ ಇರ್ಫಾನ್ ಖಾನ್ ಅವರ ಕೊನೆಯ ಚಿತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಂಗ್ರೇಜಿ ಮೀಡಿಯಂ. ಅಂಗ್ರೇಜಿ ಮೀಡಿಯಂ ಎಂಬುದು ಬಾಲಿವುಡ್ ನಟ ಇರ್ಫಾನ್ ಖಾನ್ ಅವರ ಒಂದು ಕೊನೆಯ ಚಿತ್ರವಾಗಿದೆ. ವಿಶ್ವ ಪಾರಂಪರಿಕ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಏಪ್ರಿಲ್ 18ರಂದು. ಈ ಒಂದು ದಿನವನ್ನು ಯುನೆಸ್ಕೋ ಆಚರಿಸ್ತಾರೆ. ಏಪ್ರಿಲ್ 18ರಂದು ವಿಶ್ವ ಪಾರಂಪರಿಕ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಯಾವ ರಾಜ್ಯ ಸರ್ಕಾರವು ಲಾಕ್ಡೌನ್ ಸಮಯದಲ್ಲಿ ಅಗತ್ಯ ವಸ್ತುಗಳನ್ನು ಮನೆಯ ಬಾಗಿಲಿಗೆ ತಲುಪಿಸಲು CGHAT.in ಎಂಬ ವೆಬ್ಸೈಟನ್ನು ಆರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಛತ್ತೀಸ್ಗಢ. ಯಾವ ಬ್ಯಾಂಕ್ ಸಾಮಾಜಿಕ ದೂರಕ್ಕಾಗಿ ಸುರಕ್ಷತಾ ಗ್ರಿಡ್ ಅಭಿಯಾನವನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 HDFC. ಕ್ರಿಕ್ ಕಿಂಗ್ಡಮ್ ಕ್ರಿಕೆಟ್ ಕೋಚಿಂಗ್ ಅಕಾಡೆಮಿಯ ಬ್ರ್ಯಾಂಡ್ ರಾಯಭಾರಿಯಾಗಿ ಯಾರು ನೇಮಕವಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ರೋಹಿತ್ ಶರ್ಮಾ ಅವರು. ವಿಶ್ವ ಧ್ವನಿ ದಿನ ವರ್ಲ್ಡ್ ವಾಯ್ಸ್ ಡೇ ಅನ್ನು ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ 16. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಡಿಯಲ್ಲಿ ಆಹಾರ ಧಾನ್ಯ ವಿತರಣೆಯಲ್ಲಿ ಯಾವ ರಾಜ್ಯವು ಒಂದೇ ದಿನದಲ್ಲಿ ಅತಿ ಹೆಚ್ಚು ವಿತರಣೆ ಮಾಡುವ ಮೂಲಕ ದಾಖಲೆ ನಿರ್ಮಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಉತ್ತರ ಪ್ರದೇಶ್. ಕೋವಿಡ್-19ಗಾಗಿ ರ್ಯಾಪಿಡ್ ಟೆಸ್ಟ್ ನಡೆಸಿದ ದೇಶದ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್. ಟೆಲಿಕಾಂ ಉದ್ಯಮದ ಅತಿ ದೊಡ್ಡ ವಾರ್ಷಿಕ ಕೂಟವಾದ ಮೊಬೈಲ್ ವರ್ಲ್ಡ್ ಕಾಂಗ್ರೆಸ್ 2024ರವರೆಗೆ ಎಲ್ಲಿ ನಡೆಯಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಾರ್ಸಿಲೋನಾ. ಯಾವ ಯೂನಿವರ್ಸಿಟಿಯವರು ಸೋಂಕುನಾಶಕ ರ್ಯಾಕೆಟ್ ಒಂದನ್ನು ಆವಿಷ್ಕರಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಪಂಜಾಬ್ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿಯವರು.
ದೀರ್ಘಾವಧಿಯವರೆಗೆ ಬಾಹ್ಯಾಕಾಶದಲ್ಲಿ ಉಳಿಯುವುದರಿಂದ ಮಿದುಳಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಿದೆ ಎಂದು ಒಂದು ಅಧ್ಯಯನದ ಬಗ್ಗೆ ತಿಳಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಗಾತ್ರ ಹೆಚ್ಚು ಆಗುತ್ತದೆ. ದೀರ್ಘಾವಧಿಯವರೆಗೆ ಬಾಹ್ಯಾಕಾಶದಲ್ಲಿ ಉಳಿಯುವುದರಿಂದ ಮಿದುಳಿನ ಗಾತ್ರ ಹೆಚ್ಚಾಗುತ್ತದೆ ಎಂದು ಒಂದು ಅಧ್ಯಯನದಿಂದ ತಿಳಿದು ಬಂದಿದೆ. PUSA ಡಿಕಂಟಾಮಿನೇಷನ್ ಟನೆಲ್ ಅನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ICAR. ಮತ್ತು ಭಾರತವು ಎಷ್ಟು ದೇಶಗಳಿಗೆ ಹೈಡ್ರೋಕ್ಲೋರೋಕ್ವಿನ್ ಔಷಧಿಯನ್ನು ರಫ್ತು ಮಾಡಲು ನಿರ್ಧರಿಸಿದೆ? ಇದಕ್ಕೆ ಸರಿಯಾದ ಉತ್ತರ 55 ದೇಶಗಳಿಗೆ ಹೈಡ್ರೋಕ್ಲೋರೋಕ್ವಿನ್ ಔಷಧಿಯನ್ನು ರಫ್ತು ಮಾಡಲು ನಿರ್ಧರಿಸಿದೆ. ನಾಸಾ ತನ್ನ ಗಗನಯಾತ್ರಿಗಳ ಹಾರಾಟವನ್ನು ಮೇ 27, 2020 ಪ್ರಾರಂಭಿಸುವುದಾಗಿ ಘೋಷಿಸಿತು ಮತ್ತು IMFನ ಕೇಂದ್ರ ಕಚೇರಿ ಇರುವುದು ವಾಷಿಂಗ್ಟನ್. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು. ನಮ್ಮ ಈ ಎಲ್ಲ ಒಂದು ಪ್ರಶ್ನೋತ್ತರಗಳ ನಿಮಗೆ ಸಂಪೂರ್ಣ ವಿವರಣೆ ಬೇಕಾದಲ್ಲಿ ನಮ್ಮ ಪ್ರತಿದಿನದ ಪ್ರಚಲಿತ ಘಟನೆಗಳ ಒಂದು ವಿಡಿಯೋಗಳನ್ನು ನೀವು ನೋಡಬಹುದಾಗಿದೆ. ಮತ್ತು ಈ ಒಂದು ಎಲ್ಲ ಪ್ರಶ್ನೋತ್ತರಗಳ PDF ಬೇಕಾದಲ್ಲಿ ನಮ್ಮ ಒಂದು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾವು ಲಿಂಕ್ ಆ್ಯಡ್ ಮಾಡಿರ್ತೀನಿ. ನೀವು ಅಲ್ಲಿಂದನಾದರೂ ಬೈ ಮಾಡ್ಕೋಬೋದು, ಅಥವಾ ನಾನು ನಮ್ಮ ವಾಟ್ಸಪ್ ನಂಬರ್ನ ಆ್ಯಡ್ ಮಾಡಿರ್ತೀನಿ. ಆ ವಾಟ್ಸಪ್ ನಂಬರ್ಗೂ ಕೂಡ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಈ ಒಂದು ಪ್ರಶ್ನೋತ್ತರಗಳ PDF ಅನ್ನು ಪಡೆಯಬಹುದಾಗಿದೆ.